ಅದಕ್ಕೆ ಸಭೆಯು ಎಂದಿಗೂ ಸೋಲು ಮಾಡುವುದಿಲ್ಲ. I want to introduce my friend, my close brother, Pastor Nita Mare. ನಮ್ಮ ಸ್ನೇಹಿತರು, ನಮ್ಮ ಸಮೀಪವಾಗಿರುವಂತಹ ಸಹೋದರರು ಅಂತ ಹೇಳ್ತೇನೆ. ಅವನ್ನ ನಿಮ್ಮ ಜೊತೆಯಲ್ಲಿ ನಾವು ಭೇಟಿ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಅವರ ಸಭಾಪಾಲಕರಾದ ಮಾಡಿ ಅಂತ. And his daughter Susan. ಅವರ ಮಗಳು ಸೂಸನ್. Can you stand up? ತಾವು ಎತ್ತಿಕೊಳ್ಳುತ್ತೀರಾ? ಆಮೇಲೆ let us welcome Pastor Nita Mare. ನಾವು ಪಾಸ್ಟರ್ ಲೂಥರ್ ಮಾಡಿ ಅವರನ್ನ ನಮ್ಮ ಮಧ್ಯದಲ್ಲಿ ಸ್ವಾಗತಿಸೋಣ. I am really happy to be in the midst of you. ನಿಮ್ಮ ಮಧ್ಯದಲ್ಲಿ ಇರುವುದು ಸಂತೋಷಕರವಾದುದು. For many years I am in the midst of you. Last year I had come, but I did not attend any church. ಕಳೆದ ವರ್ಷ ನಾನು ಬಂದಿದ್ದೆ, ಆದರೆ ಯಾವ ಸಭೆಗೂ ನಾನು ಅಟೆಂಡ್ ಮಾಡಲಿಕ್ಕೆ ಆಗಲಿಲ್ಲ. This is my great opportunity to minister in your church. ನಿಮ್ಮ ಸಭೆಯಲ್ಲಿ ನಾನು ಸೇವೆ ಮಾಡೋದು ಒಂದು ಉನ್ನತವಾದ ಒಂದು ಅವಕಾಶ ಅಂತ ನಾನು ಎಣಿಸ್ತೇನೆ. So we remember those old days. ಆ ಹಳೆಯ ದಿವಸಗಳನ್ನು ನಾವು ಜ್ಞಾಪಕ ಮಾಡ್ಕೊಳ್ತೇವೆ. So whenever you wanted to go to Goa to Joel. ಒಂದು ಗೋವಾ ಹೋಗೋದು ಅಂದ್ರೆ ಒಂದು ಸಂತೋಷಕರವಾದದ್ದಾಗಿದೆ. And we didn't have money to go by bus. ನಮ್ಮ ಹತ್ರ ಹಣ ಕೂಡ ಇರ್ತಿರ್ಲಿಲ್ಲ ಬಸ್ ಹೋಗ್ಲಿಕ್ಕೆ. So we used to catch trucks. ಟ್ರಕ್ ಅನ್ನ ಹಿಡ್ಕೊಂಡು ಹೋಗ್ತಿದ್ವಿ. So we used to catch trucks and go to Goa. ಮತ್ತೆ ಟ್ರಕ್ ಅನ್ನ ಹಿಡ್ಕೊಂಡು ನಾವು ಹೋಗ್ತಾ ಇದ್ವಿ. So we used to have fellowship with Joel. ಅಲ್ಲಿ ನಾವು ಜೋಯಲ್ ಅವರ ಜೊತೆ ಅತ್ಯಂತತೆಯನ್ನು ಹೊಂದ್ಕೊಂಡಿದ್ವಿ. So this morning, ಈ ಮುಂಜಾನೆ we'll study the word of God. ದೇವರ ವಚನವನ್ನು ನಾವು ಅಧ್ಯಯನ ಮಾಡೋಣ. So many times we pray, Lord, speak to me. ನಾವು ಯಾವಾಗಲೂ ಪ್ರಾರ್ಥನೆ ಮಾಡ್ತೀವಿ, ಕರ್ತನೇ ಮಾತನಾಡು ಅಂತ. So let God speak to our hearts this morning. ದೇವರು ನಮ್ಮ ಹೃದಯದಲ್ಲಿ ಇಂದಿನ ಮಾತನಾಡಲಿ. We turn our Bible to book of Malachi. ನಾವು ಮಲಾಕಿ ಪುಸ್ತಕಕ್ಕೆ ನಾವು ತಿರುಗಿಸೋಣ. First chapter. ಮೊದಲನೇ ಅಧ್ಯಾಯ. Second verse. ಎರಡನೇ ವಚನ. ಮಲಾಕಿಯ ಪ್ರವಾದನೆಯ ಗ್ರಂಥ ಮೊದಲನೇ ಅಧ್ಯಾಯ ಎರಡನೇ ವಚನ. ಯೆಹೋವನು ಇಂತೆನ್ನುತ್ತಾನೆ, ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ, ನೀವು ಯಾವ ವಿಷಯದಲ್ಲಿ ನಮ್ಮನ್ನು ಪ್ರೀತಿಸಿದ್ದೀ ಅಂದುಕೊಳ್ಳುತ್ತೀರಲ್ಲ. Shall we pray? ನಾವು ಪ್ರಾರ್ಥನೆ ಮಾಡೋಣ. Lord, as we look into your word, what you speak to our hearts this morning. ಕರ್ತನೇ, ನಿನ್ನ ವಚನದಲ್ಲಿ ನಾವು ನೋಡುವಾಗ ಕರ್ತನೇ ನಮ್ಮ ಹೃದಯದಲ್ಲಿ ಮಾತನಾಡು. Lord, every powers of darkness trying to steal your word from our heart, we bind and cast them out in Jesus. ಕರ್ತನೇ, ನಿನ್ನ ವಚನವನ್ನು ಕದ್ದುಕೊಳ್ಳುವುದಕ್ಕೆ ಪ್ರಯತ್ನ ಪಟ್ಟಿರುವಂತಹ ಎಲ್ಲ ಅಂಧಕಾರ ಶಕ್ತಿಗಳನ್ನು ನಾವು ಬಂಧಿಸಿ ಹೊರ ಹಾಕ್ತೇವೆ. Lord, we pray that prophetically speak to our hearts through your word. ನಾವು ಪ್ರಾರ್ಥನೆ ಮಾಡ್ತೇವೆ ಕರ್ತನೇ, ಪ್ರವಾದನಾತ್ಮಕವಾಗಿ ನಿನ್ನ ವಚನದಿಂದ ನಮ್ಮ ಹೃದಯದಲ್ಲಿ ಮಾತನಾಡು. Lord, we pray that you know every heart and you know every question they have. Lord, what they are going through, Lord, strengthen them, build them up. ಕರ್ತನೇ, ನಿಮಗೆ ಗೊತ್ತಿದೆ ಕರ್ತನೇ, ಇರುವಂತಹ ಜನರ ಒಂದು ಹೃದಯವು ನಿನ್ನ ಅರ್ಥವನ್ನಾಗಿದೆಯಾ, ಅವರು ಏನೆಲ್ಲ ಹಾದು ಹೋಗ್ತಿದ್ದಾರೆ ಅದರ ಅರ್ಥವನ್ನಾಗಿದೆಯಾ, ಅವರ ಕಷ್ಟಗಳು ನಿಮಗೆ ಗೊತ್ತಿದೆ ಕರ್ತನ ಅಂದರೆ ಇನ್ನು ಅವರ ಹೃದಯದಲ್ಲಿ ನೀವು ಮಾತನಾಡು. ನಿನಗೆ ಎಲ್ಲ ಮಹಿಮೆ ನಾವು ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ. ಆಮೆನ್. It is God initiating to talk to us. ದೇವರೇ ಮುಂದೆ ಬಂದ ಮಾತನಾಡುವುದಕ್ಕೆ ನಮ್ಮ ಜೊತೆ. So it was not Abraham trying to talk to God, but God talked to Abraham. ಅಬ್ರಹಾಮನು ಪ್ರಯತ್ನ ಪಡುವುದಂತದ್ದು ನಾವು ನೋಡುವುದಿಲ್ಲ, ಅಲ್ಲಿ ದೇವರ ಜೊತೆ ಮಾತನಾಡುವುದಲ್ಲ, ಆದರೆ ದೇವರು ಅಬ್ರಹಾಮನ ಜೊತೆ ಮಾತನಾಡುವುದಕ್ಕೆ ಮುಂದೆ ಬಂದ. When you look at Jacob also, ಯಾಕೋಬನ ವಿಷಯವಾಗಿ ನೋಡಿದಾಗ ಕೂಡ so running away from his brother, ತನ್ನ ಸಹೋದರನಿಂದ ದೂರ ಓಡೋಗ್ತಿದ್ದವನು, the Lord talked to him in his dream. ಆತನ ಕರ್ತನು ಯಾಕೋಬನ ಜೊತೆ ಕನಸಿನ ಮೂಲಕ ಮಾತನಾಡುವುದನ್ನು ನಾವು ನೋಡ್ತೇವೆ. So God is the one who initiates to talk with us. ಕರ್ತನೇ ಮುಂದಾಳತ್ವವನ್ನು ವಹಿಸುವವನು ನಮ್ಮ ಜೊತೆಯಲ್ಲಿ ಮಾತನಾಡುವುದಕ್ಕೆ. Here these Israelites were going through so much of problem. ಇಲ್ಲಿ ನಾವು ನೋಡ್ತೇವೆ ಇಸ್ರಾಯೇಲ್ ಜನರು ಎಷ್ಟೊಂದು ಸಮಸ್ಯೆಗಳ ಮುಖಾಂತರ ಹಾದು ಹೋಗ್ತಿದ್ರು. And God is still telling them, I have loved you. ದೇವರು ಇಲ್ಲಿ ಹೇಳ್ತಿದ್ದಾನೆ, ನಾನು ನಿನ್ನನ್ನು ಪ್ರೀತಿಸಿದ್ದೇನೆ. What is their response? ಅದರ ಅಂತ ವಿಷಯಕ್ಕೆ ಪ್ರತಿಕ್ರಿಯೆ ಏನಾಗಿತ್ತು? Wherein you have loved us. ಎಲ್ಲಿ ನಮ್ಮನ್ನ ಪ್ರೀತಿಸಿದ್ದಿ ಅಂತ ಕೇಳುವಂತ ಪ್ರಶ್ನೆ. So many times when we are going through so many problems, we doubt upon God's love. ಎಷ್ಟೋ ಬಾರಿ ನಾವು ಸಮಸ್ಯೆಗಳ ಮಧ್ಯದಲ್ಲಿ ನಾವು ಹಾದು ಹೋಗುವಾಗ ದೇವರ ಪ್ರೀತಿ ಮೇಲೆ ಸಂಶಯ ಪಡ್ತೀವಿ. So now Israelites didn't have that glorious temple which Solomon has built. ಒಂದು ಸೊಲೊಮೋನನು ಕಟ್ಟಿದಂತ ಒಂದು ಮಹಿಮಾಪೂರ್ಣವಾದ
that was destroyed and now they have built another temple. ಅದು ಆಗಲೇ ನಾಶಗೊಂಡಿತ್ತು, ಈಗ ಅದರ ಬದಲಾಗಿ ಬೇರೆ ಒಂದು ದೇವಾಲಯ ಕಟ್ಟಲ್ಪಟ್ಟಿತ್ತು. They had a Jerubbaал's temple. ಒಂದು ಯೆರುಬ್ಬಾಬೆಲನ ಒಂದು ಆಲಯವು ಅಲ್ಲಿ ಆಗಲ್ಪಟ್ಟಿತ್ತು. But that glory was not there. ಹಾಗೆ ಇದ್ದಂತ ಮಹಿಮೆ ಇರಲಿಲ್ಲ. That's why they might be saying, Lord, where did you have brought us? ಅದಕ್ಕಾಗಿ ಅವರು ಪ್ರಶ್ನೆ ಆಗ್ತಿರ್ಬೋದೇನೋ, ಎಲ್ಲಿ ಕರ್ತನೆ ನಮ್ಮನ್ನ ಪ್ರೀತಿಸಿದ್ಯಾ ಅಂತ. They had scattered all over the world. They have come back. ಪ್ರಪಂಚದಾದ್ಯಂತ ಎಲ್ಲ ಕಡೆ ಚದರಿ ಹೋಗಿದ್ರು, ಈಗ ಮತ್ತೆ ಬಂದ್ರು ವಾಪಸ್ ಕೂಡ. And still they're questioning God. ಆದ್ರೂ ಕೂಡ Where did ಪ್ರಶ್ನೆ you have ಮಾಡ್ತಿದ್ದಾರೆ, brought us? ಆದ್ರೂ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ, ಕರ್ತನೆ ಎಲ್ಲಿ ನಮ್ಮನ್ನ ಪ್ರೀತಿಸಿದ್ಯಾ. But God still speaks to our hearts, saying that I have loved you. ಆದ್ರೆ ಕರ್ತನು ಮಾತ್ರ ದೃಢವಾಗಿ ಈಗ ಮತ್ತೆ ಹೇಳ್ತಾನೆ, ಇಲ್ಲ ನಾನು ನಿಮ್ಮನ್ನ ಪ್ರೀತಿಸಿದ್ದೇನೆ. Whatever he's prophesying, everything's happening in front of his eyes. ಅವನೇನೆಲ್ಲ ಪ್ರವಾದಿಸಿದ ಅವನ ಕಣ್ಮುಂದೆಯೇ ಹಾಗೆಯೇ ಆಗುವುದನ್ನ ಆತ ನೋಡ್ದ. And the people of Israel were seeing that whatever is prophesying happening in front of their eyes. ಇಸ್ರಾಯೇಲ್ ಜನರು ಕೂಡ ನೋಡ್ತಾ ಇದ್ದಾರೆ, ಯೆರೆಮೀಯ ಹೇಳಿದ ಪ್ರತಿಯೊಂದು ಪ್ರವಾದನ ವಾಕ್ಯಗಳು ಹೇಗೆ ಇರುತ್ತೋ ಅದೇ ಪ್ರಕಾರ ನಡೀತಾ ಇರೋದನ್ನ. He says from the north destruction is coming. ಉತ್ತರ ದಿಕ್ಕಿನಿಂದ ನಾಶನ ಬರ್ತಾ ಇದೆ ಅಂತ ಹೇಳ್ದ. Then he says Nebuchadnezzar is coming against Jerusalem. ಅದಾದ್ಮೇಲೆ ಹೇಳ್ತಾನೆ, ನೆಬೂಕದ್ನೆಚ್ಚರ್ ಯೆರೂಸಲೇಮ್ ವಿರುದ್ಧವಾಗಿ ಬರ್ತಿದ್ದಾನೆ. And he prophesies that this temple will be destroyed. ಆತನು ಪ್ರವಾದನೆ ಮಾಡಿ ಹೇಳ್ತಾನೆ, ಈ ಒಂದು ದೇವಾಲಯವು ಕೆಡವಲ್ಪಡುತ್ತದೆ. And he says that the whole Jerusalem will be completely destroyed. ಇಡೀ ಯೆರೂಸಲೇಮ್ ಪಟ್ಟಣ ಸಂಪೂರ್ಣವಾಗಿ ಧ್ವಂಸವಾಗುತ್ತೆ ಅಂತ ಪ್ರವಾದಿಸ್ತಾನೆ. As a woman washes a vessel, makes a steam and keeps it upside down. ಯಾವ ರೀತಿಯಲ್ಲಿ ಒಬ್ಬ ಸ್ತ್ರೀ ಪಾತ್ರೆಯನ್ನ ತೊಳೆದು ತಲೆ ಕೆಳಗಾಗಿ ಇಡ್ತಾಳೋ, Same way I will clean whole Jerusalem, make it empty and put it down. ಅದೇ ರೀತಿಯಾಗಿ ಇಡೀ ಯೆರೂಸಲೇಮ್ ಅನ್ನು ಸಂಪೂರ್ಣವಾಗಿ ತೊಳೆದು ಶುಚಿ ಮಾಡಿ ತಲೆ ಕೆಳಗಾಗಿ ಮತ್ತೆ ಇಡ್ತೇನೆ ಅಂತ, ಹಾಳು ಮಾಡ್ತೇನೆ ಅಂತ Prophesying that destruction is coming. ಪ್ರವಾದಿಯಾಗಿ ಹೇಳುತ್ತಿರುವಂತದ್ದು ನಾಶನ ಬರ್ತಾ ಇದೆ. But from 29th chapter onwards, there's another prophecy is coming. ಆದ್ರೆ 29ನೇ ಅಧ್ಯಾಯದ ನಂತರ ಬೇರೊಂದು ಪ್ರವಾದನೆ ವಾಕ್ಯಗಳು ಬರುವುದನ್ನು God ನೋಡ್ತೇವೆ. says, I'm thinking good thoughts about you. ಅದೇ ದೇವರು ಹೇಳುವುದನ್ನು ನೋಡ್ತೇವೆ. ದೇವರು ಹೇಳ್ತಾನೆ, ನಿನ್ನ ಕುರಿತಾಗಿ ಒಳ್ಳೆಯ ಆಲೋಚನೆಗಳನ್ನು ಆಲೋಚಿಸ್ತೇನೆ. I'm thinking better thoughts, nice thoughts about you. ಉತ್ತಮವಾದ ಆಲೋಚನೆಗಳನ್ನ, To ಒಳ್ಳೆಯ establish you, ಆಲೋಚನೆಗಳನ್ನ, to strengthen you. ನಿನ್ನನ್ನ ಸ್ಥಾಪಿಸಲಿಕ್ಕೆ, ನಿನ್ನನ್ನ ಕಟ್ಟಲಿಕ್ಕೆ. People were wondering, he was still now prophesying all about the doom. Now he started to prophesy good things. ಇಸ್ರಾಯೇಲ್ ಜನರು ಆಲೋಚನೆ ಮಾಡಿ ಶುರು ಮಾಡಿದ್ರು, ಇಲ್ಲಿವರೆಗೂ ನಾಶನದ ಬಗ್ಗೆಯೇ ಪ್ರವಾದನೆ ಮಾಡ್ತಿದ್ದವನು ಈಗ ಇದಕ್ಕಿದ್ದಲ್ಲಿ ದೇವರು ನಿನ್ನ ಬಗ್ಗೆ ಆಲೋಚಿಸ್ತಾನೆ ಅಂತ ಒಳ್ಳೆಯ ಪ್ರವಾದನೆಗಳನ್ನ ಹೇಳ್ತಿದ್ದಾನಲ್ಲ ಅಂತ. Yes, God is in that situation. God is confirming his love to them. ಆದ್ರೆ ಅಂತ ಪರಿಸ್ಥಿತಿಗಳಲ್ಲೂ ಕೂಡ ದೇವರು ತನ್ನ ಪ್ರೀತಿಯನ್ನ ದೃಢೀಕರಿಸ್ತಾ ಇರೋದನ್ನ ನಾವು So he's ನೋಡ್ತೇವೆ. saying that Israel was searching for peace. ಇಲ್ಲಿ ನಾವು ನೋಡ್ತೇವೆ, ಇಲ್ಲಿ ಹೇಳಲ್ಪಡ್ತಾ ಇದೆ, ಇಸ್ರಾಯೇಲ್ ಒಂದು ಶಾಂತಿಗಾಗಿ, ಸಮಾಧಾನಕ್ಕಾಗಿ ಹುಡುಕಾಡ್ತಿತ್ತು. And God himself comes and talks to him. ದೇವರು ಸ್ವತಃ ಬಂದು ಆತನೇ ಮಾತನಾಡ್ತಾನೆ. And he says, I have loved with everlasting love. ಆತನು ಹೇಳ್ತಾನೆ, ಕರ್ತನು ನಿನ್ನನ್ನು ನಾನು ಶಾಶ್ವತ ಪ್ರೇಮದಿಂದ ಪ್ರೀತಿಸಿದ್ದೇನೆ. That's why I have drawn you with my love. ಅದಕ್ಕಾಗಿ ನಾನು ನಿನ್ನನ್ನ ನನ್ನ ಮಮತೆಯಿಂದ, ಪ್ರೀತಿಯಿಂದ ನಿನ್ನ ಸೆಳೆದುಕೊಂಡಿದ್ದೇನೆ. I have drawn you with my love. ನನ್ನ ಪ್ರೀತಿಯಿಂದ ನಿನ್ನನ್ನ ಸೆಳೆದುಕೊಂಡಿದ್ದೇನೆ. So many people today may be going through some problems in your life. ಎಷ್ಟೋ ಜನರು ನಿಮ್ಮಲ್ಲಿ ಕೂಡ ಇವತ್ತಿನ ದಿನದಲ್ಲಿ ಸಮಸ್ಯೆಗಳಲ್ಲಿ ಹೋಗ್ತಾ ಇರ್ಬೋದು. God says, I have loved you with everlasting love. ಆದ್ರೆ ದೇವರು ಹೇಳ್ತಾನೆ, ನಾನು ನಿನ್ನನ್ನ ನಿತ್ಯತ್ವದ ಪ್ರೀತಿಯಿಂದ ನಿನ್ನ I ಪ್ರೀತಿಸಿದ್ದೇನೆ. have drawn you towards myself ನನ್ನ ಎಡೆಗೆ ನಿನ್ನನ್ನ ಸೆಳೆದುಕೊಂಡಿದ್ದೇನೆ. because I love you. ಯಾಕಂದ್ರೆ ನಾನು ನಿನ್ನನ್ನ ಪ್ರೀತಿಸುವುದರಿಂದ. Many times we doubt our love of God. ಎಷ್ಟೋ ಬಾರಿ ದೇವರ ಪ್ರೀತಿ ಮೇಲೆ ನಾವು ಅನುಮಾನಗಳನ್ನ ಪಡ್ತೇವೆ. Many times we secretly shed our tears. ಎಷ್ಟೋ ಬಾರಿ ರಹಸ್ಯವಾಗಿ ಗುಟ್ಟಾಗಿ ಕಣ್ಣೀರನ್ನ ಇಡ್ತಾ ಇರ್ತೇವೆ. Many times we may be showing smile upon our face, but inside we may be crying. ಎಷ್ಟೋ ಬಾರಿ ಎಲ್ಲ ಮುಂದೆ ನಾವು ನಗುಮುಖದಿಂದ ಹೊರಗಡೆ ತೋರಿಸ್ಕೊಂಡ್ರು, ಆದ್ರೆ ಅಂತರಂಗದಲ್ಲಿ ತೊಳಲಾಟದಿಂದ ಕಣ್ಣೀರಿಡ್ತಾ ಇರ್ತೇವೆ. But God says, I have loved you with everlasting love. ಆದ್ರೆ ದೇವರು ಹೇಳ್ತಾರೆ, ನಿನ್ನನ್ನ ಶಾಶ್ವತ ಪ್ರೇಮದಿಂದ ನಾನು ಪ್ರೀತಿಸಿದ್ದೇನೆ. So love of parents may go because when they die, their love will also vanish. ಪೋಷಕರ ಪ್ರೀತಿ ಕೂಡ ಒಂದಲ್ಲ ಒಂದು ದಿನ ಮುಗಿದೋಗುತ್ತೆ, ಅವ್ರು ಸತ್ತೋದಾಗ ಅದು ಮುಕ್ತಾಯಗೊಳ್ಳುತ್ತೆ. So we are so much fascinated by mother's love.
ಒಂದು ತಾಯಿಯ ಪ್ರೀತಿಯ ಬಗ್ಗೆ ನಾವು ಎಷ್ಟೊಂದು ಒಂದು ಸಂತೋಷ ಪಡ್ತೇವೆ. But God says, I have loved you with everlasting love. ಆದರೆ ದೇವರು ಹೇಳ್ತಾನೆ, ನಾನು ಶಾಶ್ವತ ಪ್ರೇಮದಿಂದ ನಿನ್ನ ಪ್ರೀತಿಸ್ತೇನೆ. What he says, I love you more than your mother, more than your father, more than anybody loves you in this world. ಈ ಪ್ರಪಂಚದಲ್ಲಿ ನಿನ್ನ ತಾಯಿಗಿಂತಲೂ ನಿನ್ನ ತಂದೆ ನಿನ್ನನ್ನು ಪ್ರೀತಿಸುವುದಕ್ಕಿಂತಲೂ ಹೆಚ್ಚಾಗಿ ಅದಕ್ಕಿಂತ ಮಿಗಿಲಾಗಿ ನಾನು ನಿನ್ನ ಪ್ರೀತಿಸ್ತೀನಿ ಅಂತ ಹೇಳ್ತಾನೆ. So God says, I have loved you with everlasting love. ದೇವರು ಹೇಳ್ತಾನೆ, ನಾನು ನಿನ್ನನ್ನು ಶಾಶ್ವತ ಪ್ರೇಮದಿಂದ ಪ್ರೀತಿಸ್ತೀನಿ. I have taken different verses from here and there where God will speak to you. ಅಲ್ಲಿಂದ ಇಲ್ಲಿಂದ ಒಂದು ಕೆಲವೊಂದು ವಚನಗಳನ್ನ ತೆಗೆದುಕೊಳ್ತಿದ್ದೇನೆ, ಯಾಕಂದ್ರೆ ದೇವರು ನಿಮ್ಮ ಜೊತೆಯಲ್ಲಿ ಮಾತನಾಡ್ತಾನೆ. So let's turn our Bible to Isaiah 38. ಯೆಶಾಯ 38ನೇ ಅಧ್ಯಾಯ ನಾವು ತಿಳಿಸೋಣ. 2 to 5. ಓಕೆ, ಯೆಶಾಯ 38ನೇ ಅಧ್ಯಾಯ 2ನೇ ವಚನದಿಂದ 5ನೇ ವಚನದವರೆಗೂ ನಾವು When Hizkiah was in problem, ಇಲ್ಲಿ ನೋಡುವಾಗ ಹಿಜ್ಕೀಯ ಸಮಸ್ಯೆ ಇರುವಾಗ, Jerusalem city is surrounded by enemies. ಯೆರೂಸಲೇಮ್ ಪಟ್ಟಣವು ಶತ್ರುಗಳಿಂದ ಆವೃತವಾಗಿತ್ತು. Assyrians have surrounded the city. ಅಸಿರಿಯದವರು ಆ ಒಂದು ಎಲ್ಲ ಕಡೆ ಕೂಡ ಸುತ್ತುವರೆದಿದ್ರು. And now he is in problem and he had some sickness. ಈಗ ಆತನಲ್ಲಿ ಸಮಸ್ಯೆ ಇದೆ, ಮತ್ತೆ ಅದರ ಜೊತೆಗೆ ಆತನು ಒಂದು ಯಾವುದೋ ಒಂದು ಕಾಯಿಲೆಯಿಂದ ಬಳಲಿದ್ದಾನೆ. And it says he had a boil on his body. ಏನೋ ಅವನ ದೇಹದಲ್ಲಿ ಒಂದು ಹುಣ್ಣಾಗಿತ್ತು. And here comes Isaiah, prophet of God. ಇಲ್ಲಿ ದೇವರ ಪ್ರವಾದಿಯಾಗಿರುವ ಯೆಶಾಯ ಬರ್ತಾನೆ. And it says, "You're going to die. ಆತನ ಬಂದು ಹೇಳ್ತಾನೆ, ನೀನು ಸಾಯಲಿದ್ದೀಯಾ, Set your house in order." ನಿನ್ನ ಮನೆಯನ್ನ ಸರಿ ಮಾಡಿಕೋ. Means you're going to die. You have to arrange somebody to sit on the throne. ಅದರ ಅರ್ಥ ನೀನು ಸಾಯಲಿಕ್ಕಿದ್ಯಾ, ನಿನ್ ಬದಲಾಗಿ ಯಾರನ್ನಾದ್ರೂ ನೇಮಕ ಮಾಡೋದು ಅಂತ ಹೇಳುವಂಥದ್ದು. Very sad. ಅವನಿಗೆ ತುಂಬಾ ದುಃಖ ಆಯ್ತು. He says, "Lord, I walk before you. ಆತ ಹೇಳ್ತಾನೆ, ಕರ್ತನೇ, ನಾನು ನಿನ್ ಮುಂದೆ ನಡೆದನಲ್ಲ, Lord, I walk before you sincerely. ನಾನು ಪ್ರಾಮಾಣಿಕವಾಗಿ ನಿನ್ನ ಮುಂದೆ ನಡೆದನಲ್ಲ, Lord, mercy upon me. Lord, mercy upon me." ನನ್ನ ಮೇಲೆ ಕರುಣಿಸು ಕರ್ತನೇ ಅಂತ ಕೇಳ್ತಾನೆ. And he cried before God. ದೇವರ ಮುಂದೆ ಕಣ್ಣೀರಿಟ್ಟ. What is the work of the prophet? Just prophesy and go away. ಪ್ರವಾದಿಯ ಒಂದು ಕೆಲಸ ಏನು? ಪ್ರವಾದಿಸಿ ಹೋಗೋದು ಅಷ್ಟೇ. Just going away. ಅವರು ವಾಪಸ್ ಹೋದ. And he's going out of the palace. ಅವನು ಅರಮನೆಯ ಹೊರಗಡೆ ಹೋಗ್ತಾ ಇದ್ದ. And God tells him, "Go back." ದೇವರು ಹೇಳ್ತಾನೆ ಯೆಶಾಯನಿಗೆ, ವಾಪಸ್ ಹಿಂದಿರುಗಿ ಹೋಗು. Tell him, "I have heard his prayer. ಆತನಿಗೆ ಹೋಗಿ ಹೇಳು, ನಾನು ನಿನ್ನ ಪ್ರಾರ್ಥನೆಯನ್ನ ಕೇಳಿಕೊಂಡಿದ್ದೇನೆ, I have seen your ನಿನ್ನ tears. ಕಣ್ಣೀರನ್ನು ನಾನು ನೋಡಿದ್ದೇನೆ. And I will add 15 more years to your life. ನಿನ್ನ ಜೀವಿತಕ್ಕೆ ಇನ್ನೂ 15 ವರ್ಷಗಳನ್ನ ಸೇರಿಸಿ ನಾನು ಕೊಡ್ತಾ And ಇದ್ದೀನಿ. also I will protect this city." ಮತ್ತು ಈ ಪಟ್ಟಣವನ್ನು ಕೂಡ ನಾನು ಸಂರಕ್ಷಿಸುತ್ತೇನೆ. That was the thing. So here God says, "I have heard your prayer." ಇಲ್ಲಿ ನಾವು ನೋಡ್ತೇವೆ, ಕರ್ತನು ಹೇಳ್ತಾನೆ, ನಿನ್ನ ಪ್ರಾರ್ಥನೆಗೆ ನಾನು ಕಿವಿಗೊಟ್ಟಿದ್ದೇನೆ. Many of them thinking, so many years I'm praying and praying and praying. Lord, you have not answered my prayer. ಎಷ್ಟೋ ಜನ ನಾವು ಆಲೋಚನೆ ಮಾಡ್ತಿರ್ತೀವಿ, ದೇವರಿಗೆ ಎಷ್ಟೋ ವರ್ಷಗಳಿಂದ ನಾನು ಪ್ರಾರ್ಥಿಸ್ತಾನೆ ಇದ್ದೀನಿ, ಪ್ರಾರ್ಥನೆ ಮಾಡ್ತಾನೆ ಇದ್ದೀನಿ, ಆದ್ರೆ ನನ್ನ ಪ್ರಾರ್ಥನೆಗೆ ನಾನು ಉತ್ತರನೇ ಕೊಡ್ಲಿಲ್ಲಲ್ಲ ಅಂತ. God says, "I have heard your ದೇವರು prayers. ಹೇಳ್ತಾನೆ, ನಿನ್ನ ಪ್ರಾರ್ಥನೆಗೆ ನಾನು You have ಕಿವಿಗೊಟ್ಟಿದ್ದೇನೆ. secretly shed your tears." ನೀವು ರಹಸ್ಯವಾಗಿ ಕಣ್ಣೀರಿಟ್ಟಿರಬಹುದು. But God says, "I have seen your ದೇವರು tears." ಹೇಳ್ತಾನೆ, ನಾನು ನಿನ್ನ ಕಣ್ಣೀರನ್ನ ನಾನು ನೋಡಿದ್ದೀನಿ. God will not pass your tears. ನಿನ್ನ ಕಣ್ಣೀರನ್ನ ದಾಟಿ ಮುಂದೆ ಹೋಗುವನಲ್ಲ. He will stand there ಆದ್ರೆ ಅಲ್ಲೇ ನಿಂತ್ಕೊಳ್ತಾನೆ. and he will answer your prayers. ನಿನ್ನ ಒಂದು ಪ್ರಾರ್ಥನೆಗೆ ಉತ್ತರವನ್ನು So ಕೊಡ್ತಾನೆ. when Bartimaeus was crying to Jesus, ಇಲ್ಲಿ ನಾವು ಬಾರ್ತೋಮ್ಯ ಅಲ್ಲಿ ಮೊರೆ ಇಡುವಾಗ ಯೇಸುವಿಗಾಗಿ the Bible says Jesus stood still. ಯೇಸುವು ಅದೇ ಕ್ಷಣದಲ್ಲಿ ನಿಂತ ಅನ್ನೋದನ್ನು ನಾವು ನೋಡ್ತೇವೆ. He stood still when he heard Bartimaeus' voice. He stood still. ಬಾರ್ತಿಮೇಯನ ಒಂದು ಸ್ವರವನ್ನ ಕೇಳಿದ ತಕ್ಷಣ ಯೇಸು ನಿಂತ ಜಾಗದಲ್ಲಿ ಹಾಗೆ ನಿಂತ. But to answer your prayers, God will not pass you by. ನಿನ್ನ ಒಂದು ಪ್ರಾರ್ಥನೆಗೆ ಉತ್ತರ ಕೊಡ್ಲಿಕ್ಕೆ ಆತನು ಹಾಗೆ ನೀನು ಕೇಳ್ಕೊಂಡು ಹಾಗೆ ಮುಂದೆ ಹೋಗುವನಲ್ಲ. He's God who answers our prayers. ಆತನು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವಂತ ದೇವರಾಗಿದ್ದಾನೆ. And he says, "I have heard your prayers. ಆತನು ಹೇಳ್ತಾನೆ, ನಿನ್ನ ಪ್ರಾರ್ಥನೆಗೆ ನಾನು I ಕಿವಿಗೊಟ್ಟಿದ್ದೇನೆ, have seen your ನಿನ್ನ tears." ಕಣ್ಣೀರುಗಳನ್ನ ನಾನು ನೋಡಿದ್ದೇನೆ. One day in our Hubli church, ಒಂದಿನ ಹುಬ್ಬಳ್ಳಿ ಸಭೆಯಲ್ಲಿ the word came to me, ಒಂದು ವಚನ ಬಂತು. to one of the brother. ಒಬ್ಬ ಸಹೋದರಿಗೆ Says, God said,
God has seen your tears, God has answered your prayers. ದೇವರು ನಿನ್ನ ಒಂದು ಮೊರೆಯನ್ನು ಆತನು ಕಿವಿಗೊಟ್ಟಿದ್ದಾನೆ ಮತ್ತು ನಿನ್ನ ಕಣ್ಣೀರನ್ನು ಆತನು ನೋಡಿದ್ದಾನೆ ಅಂತ. Then after prophesying, I was thinking, if he has not shed tears, he has not prayed only. ನಾನು ಪ್ರವಾದನೆ ಮಾಡಿದ ಮೇಲೆ ಅವನಿಗೆ ಆಲೋಚನೆ ಮಾಡ್ತಿದ್ದೆ, ಆ ಯಾವ ಸಹೋದರನಿಗೆ ನಾನು ಪ್ರವಾದನೆ ವಾಕ್ಯ ಕೊಟ್ಟು ಆ ವ್ಯಕ್ತಿ ಏನಾದ್ರೂ ಕಣ್ಣೀರೇ ಇಟ್ಟಿರ್ಲಿಲ್ಲ ಅಂದ್ರೆ ಅಥವಾ ಪ್ರಾರ್ಥನೆ ಮಾಡಿರ್ಲಿಲ್ಲ ಅಂದ್ರೆ ಮೊರೆ ಇಟ್ಟಿರ್ಲಿಲ್ಲ ಅಂದ್ರೆ ಏನು? Praise God, that brother stood up and testified. ಆದ್ರೆ ಆ ಸಹೋದರ ಎದ್ದಿತ್ತು, ಅದನ್ನ ಹೇಳಿದ ಸಾಕ್ಷಿ ಕೊಟ್ಟ. So last night I was crying. ಕಳೆದ ರಾತ್ರಿ ನಾನು ಕಣ್ಣೀರಿಡ್ತಾ ಇದ್ದೆ. Elderly brother, old man, he was saying that last night I was crying. ಒಬ್ಬ ಹಿರಿಯ ಸಹೋದರ ವಯಸ್ಸಾದವರು ಅವ್ರು ನಿಂತ್ಕೊಂಡು ಹೇಳಿದ್ರು, ಹೌದು ನಾನು ನಿನ್ನೆ ರಾತ್ರಿ ಕಣ್ಣೀರಿಟ್ಟಿದ್ದೆ. So God sees your tears. ದೇವರು ನಿಮ್ಮ ಕಣ್ಣೀರನ್ನ ನೋಡ್ತಾನೆ. So the song also, one of the psalmist says that, Lord, you have kept my tears in your bottles. ಅದೇ ಕೀರ್ತನೆಗಾರನು ಹೇಳುವುದನ್ನು ಕೂಡ ನಾವು ನೋಡ್ತೇವೆ, ಒಂದು ಬಾಟಲ್ ನಲ್ಲಿ ನನ್ನ ಕಣ್ಣೀರುಗಳನ್ನೆಲ್ಲ ಶೇಖರಿಸಿ ನೀನು ಇಟ್ಟಿದ್ಯಾ. Does not mean that God collects our tears. ನೀವು ಕಣ್ಣೀರನ್ನೆಲ್ಲ ಶೇಖರಿಸಿ ಅದ ಇಟ್ಕೊಳ್ಳೋದು ಮಾತ್ರ ಅಂತ ಅನ್ಕೋಬೇಡಿ. ನಾನು God remembers our tears. ದೇವರು ನಿಮ್ಮ ಕಣ್ಣೀರುಗಳನ್ನ ನೆನಪು ಮಾಡ್ಕೊಡ್ತಾನೆ. And in book of 2 Timothy, 2 ತಿಮೋಥಿ first chapter, 4th verse. ಮೊದಲನೇ ಅಧ್ಯಾಯ 4ನೇ ವಚನ. Paul says to Timothy, I remember your tears. ಪೌಲನು ತಿಮೋಥಿಗೆ ಹೇಳ್ತಾನೆ, ನಾನು ನಿನ್ನ ಕಣ್ಣೀರುಗಳನ್ನ ನೆನಪಿಸಿಕೊಳ್ತೇನೆ. And I want you to be happy. ಆದರೆ ನಾನು ಬಯಸ್ತೀನಿ ನೀ ಸಂತೋಷವಾಗಿರಬೇಕು ಅಂತ. Maybe Paul was praying for Timothy. ಪೌಲನು ಇಲ್ಲಿ ತಿಮೋಥಿಗೋಸ್ಕರ ಪ್ರಾರ್ಥಿಸ್ತಾ ಇರ್ಬೋದು. He knew what he's going through. ಆತನಿಗೆ ಗೊತ್ತಿತ್ತು ತಿಮೋಥಿ ಯಾವ್ದ್ರಲ್ಲಿ ಹಾದು ಹೋಗ್ತಿದ್ದಾನೆ ಅಂತ. And he's telling him, I remember your tears. How much more? If Paul remembers his tears, how much more God remembers our ಆಲೋಚನೆ tears? ಮಾಡಿ, ಪೌಲನು ತಿಮೋಥಿಯ ಬಗ್ಗೆ ಅಷ್ಟು ಕಾಳಜಿ ವಹಿಸುವವನು, ಆತನ ಕಣ್ಣೀರು ಕುರಿತಾಗಿ ನೆನಪಿಗೆ ತಂದುಕೊಳ್ಳುವವನು, ಎಷ್ಟು ಮಟ್ಟಿಗೆ ದೇವರು ನಮ್ಮ ಕುರಿತಾಗಿ ನಮ್ಮ ಕಣ್ಣೀರಿನ ಕುರಿತಾಗಿ ಕಾಳಜಿ And ವಹಿಸುವನು. he knew ನಾನು ನಿನ್ನ ಗುಣಪಡಿಸಿದ್ದೇನೆ. that for that he gave a sign that 10-degree turn, earth turn back 10 degrees. ಅಲ್ಲಿ ನಾವು ನೋಡ್ತೇವೆ, ಆತನ ಗುರುತಾಗಿ ಕೊಡ್ತಾರೆ 10 ಡಿಗ್ರಿಯಷ್ಟು ಆ ಭೂಮಿ ಹಿಂದೆ ಹೋಗುವುದನ್ನು ಸರಿಯುವುದನ್ನ. But also sent one angel. ಮತ್ತು ಒಬ್ಬ ದೇವದೂತನನ್ನು ಕೂಡ ಆತನ ನೇಮಿಸಿದ. And when one angel came, destroyed 1,75,000 of enemy camp. ಅಂದು 1,75,000 ಶತ್ರುವಿನ ಸೇನೆಯಲ್ಲಿದ್ದಂತ ಜನರನ್ನ ಒಬ್ಬ ದೇವದೂತ ಸಾಯಿಸಿದ. The enemy has to go back with shame. ಶತ್ರುಗಳು ನಾಚಿಕೆ ಪಟ್ಟು ಹಿಂದೆ ಹೋಗಬೇಕಾಯಿತು. Because God answers our prayers. ಯಾಕಂದ್ರೆ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡ್ತಾನೆ. We'll turn book of Acts, ಅಪೊಸ್ತಲರ ಕೃತ್ಯಕ್ಕೆ ನಾವು ತಿಳಿಸೋಣ. 18th chapter, 9 and 10 verses. 18ನೇ ಅಧ್ಯಾಯ 9 ಮತ್ತು 10ನೇ ವಚನ. God is telling, ದೇವರು ಹೇಳ್ತಿದ್ದಾರೆ ಪೌಲನಿಗೆ, don't be afraid. ಹೆದರಬೇಡ. Maybe Paul was ready to face anything. ಪೌಲನು ಸಿದ್ಧರಿಂದ ಏನ್ ಬೇಕಾದ್ರೂ ಎದುರಿಸಲಿಕ್ಕೆ. But that moment, maybe he was afraid. ಆದ್ರೆ ಆ ಕ್ಷಣದಲ್ಲಿ ಆತನು ಹೆದರಿದವನಾಗಿರಬಹುದು. God's anointing is there, he's preaching the gospel, he's not afraid to die for God. But maybe something made him afraid. ದೇವರ ಅಭಿಷೇಕ ಇದೆ, ಆತನು ಅದು ಎಲ್ಲ ಕಡೆ ಹಂಚ್ತಾ ಇರುತ್ತೆ ಕರ್ತನ ಕುರಿತಾಗಿ. ಆದ್ರೂ ಕೂಡ ಯಾವುದೋ ಒಂದು ಮೂಲೆಯಲ್ಲಿ ಆತನಿಗೆ ಆ ಹೆದರಿಕೆ ಕಾಡಿಬಹುದು. Have anybody experienced unknown fears? ಒಂದು ಗೊತ್ತಿಲ್ಲದೆ ಇರುವಂತ ಹೆದರಿಕೆಗಳ ಕುರಿತಾಗಿ ಭಯಪಡುವಾಗ, There is no reason to be afraid, suddenly you feel fear. ಭಯ ಪಡೋದಕ್ಕೆ ಯಾವ ಕಾರಣನೂ ಇಲ್ಲ ನೋಡಿದ್ರೆ, ಆದ್ರೆ ಒಂದು ಒಳಗಡೆ ಅಂತರಂಗದಲ್ಲಿ ಭಯ ಕಾಡುತ್ತೆ. That is not from God. ಅದು ದೇವರಿಂದ ಬಂದಂತದ್ದಲ್ಲ. That's called the spirit of fear. ಅದೆಲ್ಲವೂ ಕೂಡ ಭಯದ ದುರಾತ್ಮದಿಂದ ಬಂದಿರುವಂತದ್ದು. So you need to resist it. ನೀವು ಅದನ್ನ ಎದುರಿಸಬೇಕು. God has given you authority. ದೇವರಿಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. You have to say, come on, you spirit of fear, get out of me. ನೀವು ಹೇಳಬೇಕು, ನಾನು ಆಜ್ಞಾಪಿಸ್ತೇನೆ, ಭಯದ ಒಂದು ಆತ್ಮವೇ ಬಿಟ್ಟು ತೊಲಗು ಅಂತ. God said, be not be afraid. ದೇವರು ಹೇಳ್ತಾನೆ, ಹೆದರಬೇಡ. And it's always when there is word fear not, there is another word attached to it. ದೇವರು ಹೇಳುವಾಗ ಭಯ ಪಡಬೇಡ ಅಂತ ಅದ್ರ ಜೊತೆಗೆ ಇನ್ನೊಂದು ಪದವನ್ನ ಕೂಡ ಸೇರಿಸ್ತಾನೆ. I am with you. ನಾನ್ ನಿನ್ ಜೊತೆಲಿದ್ದೀನಿ ಅಂತ. I am with you. ನಾನ್ ನಿನ್ ಜೊತೆಲಿದ್ದೀನಿ. What an encouraging. ಎಂತ ಒಂದು ಉತ್ತೇಜನ ಅಂದ್ರೆ, God says, I am with you. ದೇವರು ಹೇಳ್ತಿದ್ದಾನೆ, ನಾನ್ ನಿನ್ ಜೊತೆಲಿದ್ದೀನಿ. When Abraham was there, sitting there alone, was afraid,
ಅಬ್ರಹಾಮನು ಅಲ್ಲಿ ಒಬ್ಬಟ್ಟಿಗನಾಗಿರುವಾಗ ಆತನ ಹೆದರಿಕೊಂಡಿರುವಾಗ God said, go to that place, I'll show you who is going and traveling. ದೇವರು ಆತನಿಗೆ ತೋರಿಸಿದಂತ ಒಂದು ಸ್ಥಳಗಳಿಗೆ ಪ್ರಯಾಣ ಬೆಳೆಸಿದ ಹೋಗ್ತಾ ಇದ್ದ. There's all heathen people are there. They're all robbers. They will rob people who are traveling there. ಅಲ್ಲಿ ಪ್ರಯಾಣ ಬೆಳೆಸಿರುವಂತ ಜನರ ಎಡೆಗೆ ಅಲ್ಲಿರುವಂತ ಕಳ್ತನ ಮಾಡುವಂತವ್ರು ಬರ್ಬೋದು, ದರೋಡೆಕೋರ್ ಇರ್ಬೋದು, ಎಲ್ಲದನ್ನ ದೋಚುವಂತವ್ರು ಕೂಡ ಮಧ್ಯದಲ್ಲಿ ಸಿಗ್ತಾರೆ. God said, ದೇವ್ರು ಹೇಳ್ತಾನೆ, I am your shield. ನಾನು ನಿನ್ನ ಗುರಾಣಿ, And don't be afraid. ಹೆದರಬೇಡ, I am the one who protects you. ನಾನೇ ನಿನ್ನನ್ನು ಸಂರಕ್ಷಿಸುವಾತನು. God says, I am your shield. ದೇವರು ಹೇಳ್ತಾನೆ, ನಾನೇ ನಿನ್ನ ಗುರಾಣಿ, I will protect you from all this. Nobody will attack you. ಎಲ್ಲದರಿಂದ ನಾನು ನಿನ್ನ ಕಾಪಾಡ್ತೇನೆ, ಯಾರು ಕೂಡ ನಿನ್ನ ಮೇಲೆ ಆಕ್ರಮಣ ಮಾಡೋದಿಲ್ಲ. And even the kings were afraid of Abraham. ನಾವು ನೋಡ್ತೇವೆ, ರಾಜರುಗಳು ಕೂಡ ಅಬ್ರಹಾಮನ ಕುರಿತಾಗಿ ಹೆದರ್ಕೊಳ್ತಿದ್ರು. Even with this all 318 servants, he conquered 5 kings. ನಾವು ನೋಡ್ತೇವೆ, ಬರೀ 318 ಸೇವಕರ ಜೊತೆ ಇದ್ದಿದ್ದು ಅಬ್ರಹಾಮನ ಜೊತೆ, ಅಷ್ಟು ಜನ ಇಟ್ಕೊಂಡೆ 5 ರಾಜಗಳ ಮೇಲೆ ಆತನ ಜಯಿಸ್ತದನ. He conquered and delivered Lot. ನಾವು ನೋಡ್ತೇವೆ, ಆತನು ಅದರ ಮೇಲೆ ಜಯಿಸಿದ, ಲೋಟನನ್ನ ಕಾಪಾಡ. Even after that, he was afraid. ಅದಾದ್ಮೇಲೂ ಕೂಡ ಅಬ್ರಹಾಮ ಹೆದರಿದವನಾಗಿದ್ದ. And God says, I am your shield. ದೇವರು ಹೇಳ್ತಾನೆ, ನಾನೇ ನಿನ್ನ ಗುರಾಣಿ, I am with you. ನಾನು ನಿನ್ನ ಜೊತೆ ಇರ್ತೀನಿ. When Jacob was running away from his brother, ಯಾಕೋಬ ತನ್ನ ಅಣ್ಣನ ಕುರಿತಾಗಿ ತಪ್ಪಿಸಿಕೊಂಡು ಓಡ್ತಿರುವಾಗ and he slept one place, ಒಂದು ಜಾಗದಲ್ಲಿ ಮಲಗ್ದ. and he had a dream. ಅಲ್ಲಿ ಆತನಿಗೆ ಕನಸ್ಬಿಟ್ಟು He saw angels going up and down. ಆತನು ದೇವದೂತರು ಮೇಲೆ ಹೋಗುವುದನ್ನ ಇಳಿಯುವುದನ್ನ ನೋಡಿದ. There's a great ladder that angels are going and coming up and ಒಂದು down. ದೊಡ್ಡ ಏಣಿಯ ರೀತಿಯಲ್ಲಿತ್ತು, ಅಲ್ಲಿ ದೇವದೂತರು ಮೇಲೆ ಹೋಗುವುದನ್ನ ಕೆಳಗಡೆ ಇಳಿಯುವುದನ್ನ ಆತನು ನೋಡಿದ. And God is speaking to Jacob. ಇಲ್ಲಿ ನಾವು ನೋಡ್ತೇವೆ, ದೇವರು ಯಾಕೋಬನ ಜೊತೆ ಮಾತನಾಡಿದ್ದಾರೆ. His name is Jacob, means deceiver. ಯಾಕೋಬ ಅಂದ್ರೆ ವಂಚಕ ಅಂತ ಅರ್ಥ. He deceived his father, deceived his brother. He's running away. ತನ್ನ ತಂದೆಗೆ ತನ್ನ ಅಣ್ಣನಿಗೆ ಮೋಸ ಮಾಡಿದವನು ಆತನು ಓಡ್ ಹೋಗ್ತಿದ್ದಾರೆ ಅಂತ. And God is speaking to him. ದೇವರು ಅವನ ಜೊತೆಯಲ್ಲಿ ಮಾತನಾಡ್ತಿದ್ದ. Don't be afraid. ಹೆದರಬೇಡ, Wherever you go, I will be with you. ನೀನ್ ಎಲ್ಲೆಲ್ಲಿ ಹೋಗ್ತೀಯೋ ನಾನು ನಿನ್ ಜೊತೆಗಿದ್ದೀನಿ. I will bring you back to this place. ನಾನು ಈ ಸ್ಥಳಕ್ಕೆ ಮತ್ತೆ ನಿನ್ನ ಕರ್ಕೊಂಡು ಬರ್ತೀನಿ. And he says, ಆತ ಹೇಳ್ತಾನೆ, and I will bless you. ನಾನು ನಿನ್ನನ್ನು ಆಶೀರ್ವದಿಸ್ತೀನಿ. Unless I fulfill my promise, I will never leave you. ನಾನು ನನ್ನ ವಾಗ್ದಾನಗಳನ್ನು ನೆರವೇರಿಸುವವರೆಗೂ ನಾನು ನಿನ್ನನ್ನು ಬಿಡೋದಿಲ್ಲ. What the kind of God we have. ಎಂತ ರೀತಿಯ ದೇವರು ನಮ್ಮ ಬಳಿ ಇದ್ದಾನೆ. This is whatever I promised you, I will fulfill. Unless I fulfill, I will not leave you. ಆತನು ಹೇಳ್ತಾನೆ, ನಾನು ಏನೆಲ್ಲ ನಿನಗೆ ವಾಗ್ದಾನ ಮಾಡಿದ್ದೀನಲ್ಲ ಅದನ್ನೆಲ್ಲ ಸಂಪೂರ್ಣ ಮಾಡುವವರೆಗೂ, ನೆರವೇರಿಸುವವರೆಗೂ ನಾನು ಬಿಡೋದಿಲ್ಲ. What was the problem with Jacob? ಯಾಕೋಬನಲ್ಲಿದ್ದಂತ ಸಮಸ್ಯೆ ಏನಾಗಿತ್ತು? He is born as a twin. ಆತನು ಅವಳಿ ಜವಳಿಯಾಗಿ ಹುಟ್ಟಿದವನು. His brother born only few minutes earlier. ಸ್ವಲ್ಪ ನಿಮಿಷ ಮುಂಚೆ ಅವರ ಅಣ್ಣ ಹುಟ್ಟಿದಷ್ಟೇ. And when he was born, ಹುಟ್ಟಿದಾಗ and always there is a double portion for the firstborn. ಮೊದಲನೇ ಮಗನಿಗೆ, ಚೊಚ್ಚಲ ಮಗನಿಗೆ ಯಾವಾಗಲೂ 2ರಷ್ಟು ಸ್ವಾಸ್ಥ್ಯ ಸಿಗುತ್ತೆ. And the father's blessing will be there on the firstborn. ತಂದೆಯ ಆಶೀರ್ವಾದವೂ ಕೂಡ ಮೊದಲನೆಯ ಮಗನಿಗೆ ದಕ್ಕುವಂತದ್ದು. This is what is wrong with me. Why can't I get double portion? ಆತನಿಗೆ ಯೋಚನೆ ಮಾಡ್ತಾನೆ, ಯಾಕೆ ನನಗೆ 2ರಷ್ಟು ಆಶೀರ್ವಾದದ ಪಾಲು ಬರಬಾರದು? Why can't I get the blessing of my father? ನನ್ನ ತಂದೆಯ ಒಂದು ಆಶೀರ್ವಾದದ್ದು ನನಗೆ ಯಾಕೆ ಬರಬಾರದು? Only few minutes difference. ಬರೀ ಕೆಲವು ನಿಮಿಷ ತಾನೇ ಆತನ ಮುಂಚೆ You ಹುಟ್ಟಿದ್ದು. are born at the same time. ಅದೇ ಸಮಯದಲ್ಲಿ ತಾನೇ ನಾವು ಹುಟ್ಟಿರೋದು. Why am deceived of this blessing? ಯಾಕೆ ನಾನು ವಂಚಿಸಲ್ಪಡ್ತಾ ಇದ್ದೀನಿ ಈ ಆಶೀರ್ವಾದದಿಂದ? God says, ದೇವರು ಹೇಳ್ತಾನೆ, ನಾನು ನಿನ್ನನ್ನು ಆಶೀರ್ವದಿಸ್ತೀನಿ. I will bless you. ನಾನು ನಿನ್ನನ್ನು I will ಆಶೀರ್ವದಿಸ್ತೀನಿ. fulfill my promise, what I promised to Abraham and Isaac. ಅಬ್ರಹಾಮನಿಗೆ, ಇಸಾಕನಿಗೆ ನಾನು ಏನೇನು ವಾಗ್ದಾನವನ್ನ ಮಾಡಿದ್ನೋ ಅದೇ ಪ್ರಕಾರ ನಿನ್ನ ಜೀವಿತದಲ್ಲಿ ನಾನು ನೆರವೇರಿಸ್ತೇನೆ. So we may be thinking, God is blessing that person, this person. God will bless him too. ನಾವು ಆಲೋಚನೆ ಮಾಡಬಹುದು, ಆ ವ್ಯಕ್ತಿಗೆ ದೇವರು ಆಶೀರ್ವದಿಸಿದ, ಈ ವ್ಯಕ್ತಿಗೆ ಆಶೀರ್ವದಿಸಿದ, ಆದ್ರೆ ನನಗೆ ಆಶೀರ್ವದಿಸೋದಿಲ್ವಾ ಅಂತ. God healed somebody, God healed that person. Why can't God heal me? ಆ ವ್ಯಕ್ತಿಗೆ ಗುಣಪಡಿಸಿದ ದೇವರು ಈ ವ್ಯಕ್ತಿಗೂ ಗುಣಪಡಿಸಿದ, ಯಾಕೆ ನನಗೆ ಗುಣಪಡಿಸೋಲ್ಲ? God will surely help you. ನಿಜವಾಗಿಯೂ ದೇವರು ಸಹಾಯ ಮಾಡೇ ಮಾಡ್ತಾರೆ. In Isaiah 41, ಯೆಶಾಯ 41 10th verse, 10ನೇ ವಚನ, so much God strengthens us.
ಯಾವ ರೀತಿಯಲ್ಲಿ ದೇವರು ನಮಗೆ ಬಲಪಡಿಸ್ತಾನೆ. He says, don't be afraid. ಹೆದರಬೇಡ ಅಂತ ಹೇಳಿದ್ದಾರೆ. In Kannada, ನೀನಂತೂ ಹೆದರಬೇಡ. ನೀನಂತೂ ಹೆದರಬೇಡ. So beautifully in Kannada. ಸುಂದರವಾಗಿ ಕೊಡಲ್ಪಟ್ಟಿದೆ ಕನ್ನಡದಲ್ಲಿ. So directly talking to our hearts. ನೀನಂತೂ directly talks to our hearts. ನೇರವಾಗಿ ನಮ್ಮ ಹೃದಯದ ಜೊತೆಗೆ ಮಾತನಾಡುವಂಥದ್ದು. So fear not, I am with you. ನೀನಂತೂ ಹೆದರಬೇಡ, ನಾನು ನಿನ್ನ ಜೊತೆಯಲ್ಲಿದ್ದೇನೆ. Always when his God says, don't be afraid, he says, I am with you. ದೇವರು ಯಾವಾಗಲೂ ನೀನು ಹೆದರಬೇಡ ಅಂತ ಹೇಳುವಾಗ ಅದ್ರ ಜೊತೆಗೆ ಹೇಳ್ತಾನೆ, ನಾನು ನಿನ್ನ ಜೊತೆಯಲ್ಲಿದ್ದೀನಿ ಅಂತ. Where is God with you? ಎಲ್ಲಿದ್ದಾನೆ ದೇವರು ನಿಮ್ಮ ಜೊತೆಯಲ್ಲಿ? Where is God? ಎಲ್ಲಿದ್ದಾನೆ? ಹೇಗೆ? This side. ಈ ಕಡೆ ಇದ್ದಾನ, ಈ ಕಡೆ Back side, ಇದ್ದಾನ, front, up. ಅಥವಾ ಮುಂದೆ ಇದ್ದಾನ, ಹಿಂದೆ ಇದ್ದಾನೆ, ಮೇಲೆ ಇದ್ದಾನ? ಎಲ್ಲಿದ್ದಾನೆ? Inside. ಒಳಗಡೆ ಇದ್ದಾನೆ. Amen. Wherever you go, he's going. ನೀವೆಲ್ಲೆಲ್ಲಿ ಹೋಗ್ತೀರೋ ಆತನು ಹೋಗ್ತಿದ್ದಾನೆ. God says your bodies are the temple of the Holy Ghost. ದೇವರಿಂದಲೇ ನಿಮ್ಮ ದೇಹಗಳು ಆತನ ಆಲಯವಾಗಿದೆ. So you are carrying the presence of God. ನೀವು ದೇವರ ಒಂದು ಸಾನ್ನಿಧ್ಯವನ್ನು ಹೊತ್ತುಕೊಂಡು ಹೋಗುವವರು. Wherever you go, he's coming there. ನೀವು ಎಲ್ಲೆಲ್ಲ ಹೋಗ್ತೀರೋ ಆತನು ಬರ್ತಿದ್ದಾನೆ. So he says, that's why God says, Lord Testament, I am with you. ಅದಕ್ಕಾಗಿ ಹೇಳ್ತಾರೆ, ಈಗ ನಾನು ನಿನ್ನ ಜೊತೆಯಲ್ಲಿದ್ದೇನೆ. When you come to the New Testament, ನೀವು ಹಳೆಯ ಒಡಂಬಡಿಕೆಯಲ್ಲಿ ಹೇಳ್ತಾರೆ, ನಾನು ನಿನ್ನ ಜೊತೆಯಲ್ಲಿದ್ದೇನೆ. he's in our heart. ಹೊಸ ಒಡಂಬಡಿಕೆಯನ್ನು ನೋಡುವಾಗ ಆತನ ನಮ್ಮ ಹೃದಯದಲ್ಲಿದ್ದಾನೆ. So much blessing. ಎಷ್ಟೊಂದು ಆಶೀರ್ವಾದ. So you are the temple of God. ನೀವು ದೇವರ ಆಲಯವಾಗ್ತೀರಾ. You are carrying the presence of God with you. ನೀವು ದೇವರ ಸಾನ್ನಿಧ್ಯವನ್ನ ನೀವು ಹೊತ್ತುಕೊಂಡು ಹೋಗ್ತಿದ್ದೀರಾ. And demons are afraid of you. ದುರಾತ್ಮಗಳು ನಿಮ್ಮನ್ನು ನೋಡಿ ಹೆದರುತ್ತವೆ. So that's why, so whenever you go, that place is changed. ಅದಕ್ಕಾಗಿ ನೀವು ಎಲ್ಲೆಲ್ಲಿ ಹೋಗ್ತೀರೋ ಆ ಸ್ಥಳವು ಬದಲಾಗಲ್ಪಡುತ್ತದೆ. You are carrying the presence of God. ಯಾಕಂದ್ರೆ ದೇವರ ಪ್ರಸನ್ನತೆಯನ್ನು ಹೊತ್ತುಕೊಂಡು ಹೋಗುವವರು. Myself and my brother once were buying something in a shop. ಒಂದು ಅಂಗಡಿಯಿಂದ ನಾನು ನನ್ನ ಸಹೋದರ ಏನೋ ಖರೀದಿ ಮಾಡ್ಲಿಕ್ಕೆ ಹೋದ್ವಿ. One beggar lady, ಒಬ್ಬ ಭಿಕ್ಷುಗಾರಿ pressuring us, give us some money. We are busy to buy, and from the back she was telling us, give me something. ನಾವು ಅಂಗಡಿಯಲ್ಲಿ ಏನೋ ಖರೀದಿ ಮಾಡೋ ಪ್ರಯತ್ನ ಪಡ್ತಾ ಇದ್ದೀವಿ. ಅದೇ ಹಿಂದ್ಗಡೆಯಿಂದ ಒಬ್ಬ ಭಿಕ್ಷುಕಿ ಬಂದ್ಬಿಟ್ಟು ಕೊಡಿ ಏನಾದ್ರು ಕೊಡಿ ಅಂತ ಕೇಳ್ತಿತ್ತು. We didn't want to be bothered, so we gave some coin to her and we continued buying the things. ನಾವು ಅದನ್ನ ಕೇಳೋದನ್ನ ಇಷ್ಟಪಡಲಿಲ್ಲ. ಸೊ ಏನೋ ಇದನ್ನ ಕಾಯಿನ್ ಎಲ್ಲ ಕೊಟ್ಬಿಟ್ಟು ಈ ಕಡೆ ನಾವು ನಮ್ಮ ಕೆಲಸದಾಗ ನೋಡ್ತೀವಿ. After buying, she came back. ಹಾಗೆ ನಾವು ಖರೀದಿ ಮಾಡಲು ಕೂಡ ವಾಪಸ್ ಬಂದು, He said, take back your coins. ನಿಮ್ಮ ಒಂದು ನಾಣ್ಯಗಳ ವಾಪಸ್ ತಗೊಳ್ಳಿ ಅಂತ ವಾಪಸ್ That ಬಂದು is troubling me inside. ನನಗೆ ಒಂದು ಕಳವಳ ಕೊಡ್ತಾರೆ ಒಳಗಡೆ. She had a demon inside that troubling her. ಯಾಕಂದ್ರೆ ಒಳಗಡೆ ದುರಾತ್ಮವಿತ್ತು, ಅದು ಆಕೆ ತೊಂದರೆ ಕೊಟ್ಟಿತ್ತು. Telling her to give back the money. ಆ ದುರಾತ್ಮ ಹೇಳ್ತಿತ್ತು ಒಳಗಡೆ, ನೀವು ಕೊಟ್ಬಿಡು ವಾಪಸ್ ಆ Even the coins are carrying the presence of ಯಾಕಂದ್ರೆ God. ನೀವು ಕೊಡುವಂತ ನಾಣ್ಯ ಕೂಡ ದೇವರ ಪ್ರಸನ್ನತೆಯನ್ನು ಹೊಂದಿರುತ್ತದೆ. So you are carrying the presence of God. ನನ್ನ ಸಹೋದರ ಸಹೋದರಿಯರೇ, ನೀವು ದೇವರ ಪ್ರಸನ್ನತೆಯನ್ನು ಹೊಂದಿಕೊಂಡು ಹೋಗ್ತಿದ್ದೀರಾ. So that's why it says, God says, I am with you. ಅದಕ್ಕಾಗಿ ಕರ್ತನು ಹೇಳ್ತಾನೆ, ನಾನು ನಿನ್ನ ಜೊತೆಯಲ್ಲಿದ್ದೇನೆ. So then what he says, ಅದಾದ್ಮೇಲೆ ಹೇಳ್ತಾನೆ, I'll strengthen you. I will help you. ನಾನು ನಿನ್ನನ್ನು ಬಲಪಡಿಸುತ್ತೇನೆ, ನಾನು ನಿನಗೆ ಸಹಾಯ ಮಾಡುತ್ತೇನೆ. I will strengthen you. I'll help you. ನಾನು ಬಲಪಡಿಸ್ತೇನೆ, ಸಹಾಯ ಮಾಡ್ತೇನೆ. So many times we try to think this way, I will do that. God says, I will help you. ಎಷ್ಟೋ ಬಾರಿ ನಾವು ಆಲೋಚನೆ ಮಾಡ್ಬೋದು, ಇದು ಈ ತರ ಸಮಸ್ಯೆ, ಈ ಕಡೆಯಿಂದ ಆ ಕಡೆ ಸಮಸ್ಯೆ ಅಂತ. ಆದ್ರೆ ದೇವರು ಹೇಳ್ತಿದ್ದಾನೆ, ನಾನು ನಿನ್ನ ಜೊತೆ God ಇದ್ದೇನೆ. can change the situation. ದೇವರು ನಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸಲಿಕ್ಕೆ ಸಾಧ್ಯ. And you change the situation and He will make something different. ಪರಿಸ್ಥಿತಿಗಳನ್ನು ಬದಲಾಯಿಸಿ ವಿಭಿನ್ನವಾದ ಸಂಗತಿಯನ್ನು ಮಾಡುವವನಾಗಿದ್ದಾನೆ ಕರ್ತನು. That is why He says, ಅದಕ್ಕಾಗಿ I will ಹೇಳ್ತಾನೆ, strengthen you ನಿನ್ನನ್ನು ಬಲಪಡಿಸ್ತೇನೆ ಅಂತ ಹೇಳ್ತಾನೆ. and I will help you. ನಾನು ನಿನಗೆ ಸಹಾಯ ಮಾಡುತ್ತೇನೆ. In 13th verse also it says, fear not, I will help you. 11ನೇ ವಚನದಲ್ಲಿ ನಾವು ನೋಡ್ತೇವೆ, ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುತ್ತೇನೆ. 14th verse says, fear not, I am your helper. ಇಲ್ಲಿ 14ನೇ ವಚನದಲ್ಲೂ ಕೂಡ ಭಯಪಡಬೇಡ, ನಾನೇ ನಿನಗೆ ಸಹಾಯಕನು. I will help you, I will help you, I will help you. He is strengthening you, talking to you, saying that God says, I am going to help you. ಆತನು ಬಲಪಡಿಸ್ತಾ ಇದ್ದಾನೆ, ನಿನ್ನ ಜೊತೆ ಮಾತನಾಡ್ತಿದ್ದಾನೆ, ಹೇಳ್ತಾ ಇದ್ದಾನೆ, ಮತ್ತೆ ಹೇಳ್ತಿದ್ದಾನೆ, ಭಯಪಡಬೇಡ ಅಂತ. I will help you. ನಾನು ನಿನಗೆ ಸಹಾಯ ಮಾಡ್ತೀನಿ. So many times says, I will help you. ಎಷ್ಟೋ ಬಾರಿ ಆ ಕರ್ತನು ಹೇಳೋದನ್ನ ನೋಡ್ತೇವೆ, ನಾನು ನಿನಗೆ ಸಹಾಯ ಮಾಡ್ತೇನೆ. In 43rd chapter also,
43ನೇ ಅಧ್ಯಾಯದಲ್ಲೂ ಕೂಡ first verse. ಮೊದಲನೇ ವಚನ It says, then again he says, with strengthening voice, he says, fear not, you are mine. ಆತನು ಹೇಳ್ತಾನೆ ಭಯಪಡಬೇಡ ನೀನು ನನ್ನವನು ಅಂತ ಹೇಳ್ತಾನೆ. And the second verse says, when you go through the waters, I will be with you. When you go through the fire, fire will not consume you. ಎರಡನೇ ವಚನದಲ್ಲಿ ನಾವು ನೋಡ್ತೇವೆ ನೀನು ಜಲರಾಶಿಗಳ ಮಧ್ಯದಲ್ಲಿ ಹೋಗುವಾಗಲೂ ಕೂಡ ನಾನು ನಿನ್ನ ಜೊತೆಯಲ್ಲಿದ್ದೇನೆ. ಆ ಒಂದು ಬೆಂಕಿ ಉಳಿಯಲ್ಲಿ ನೀನು ನಡೆಯುವಾಗ ನೀನು ಕಂದದಿರುವಿ ಜ್ವಾಲೆಯು ನಿನ್ನನ್ನು ದಹಿಸದು ಅಂತ ಹೇಳ್ತಾನೆ. Fifth verse says, fear not, I am with you. ಐದನೇ ವಚನವು ಹೇಳ್ತದೆ ಭಯಪಡಬೇಡ ನಾನು ನಿನ್ನ ಸಂಗಡ ಇದ್ದೇನೆ. Three words God repeats. ಅದೇ ವಚನವನ್ನ ಮತ್ತೆ ಮತ್ತೆ ಹೇಳ್ತಾನೆ. One is fear not. ಮೊದಲನೆಯದು ಭಯಪಡಬೇಡ ಅನ್ನೋ ವಚನ. Secondly, I am with you. ಎರಡನೆಯದು ನಾನು ನಿನ್ನ ಜೊತೆಯಲ್ಲಿದ್ದೇನೆ ಅನ್ನೋ ವಚನ. Thirdly, I will help you. ಮೂರನೆಯದು ನಾನು ನಿನಗೆ ಸಹಾಯ ಮಾಡ್ತೇನೆ. So these things God repeatedly telling. ಈ ಮೂರು ಸಂಗತಿಗಳನ್ನ ಮತ್ತೆ ಮತ್ತೆ ಹೇಳುವುದನ್ನು ನಾವು ನೋಡ್ತೇವೆ. When you study the word of God, ದೇವರ ವಚನವನ್ನು ಅಧ್ಯಯನ ಮಾಡುವಾಗ you have to think why some words are repeated. ನೀವು ಆಲೋಚನೆ ಮಾಡಬೇಕು ಯಾಕೆ ಕೆಲವೊಂದು ವಚನಗಳು ಮತ್ತೆ ಮತ್ತೆ ಹೇಳಲ್ಪಟ್ಟಿದೆ. Because God wants to stress His words towards us. ಯಾಕಂದ್ರೆ ದೇವರು ತಾನು ಹೇಳಿದ್ದನ್ನ ಅದರ ಮೇಲೆ ಇನ್ನೂ ಅದನ್ನೇ ಹೇಳ್ತಾನೆ ದೃಢಪಡಿಸುವುದಕ್ಕಾಗಿ. When Jesus was talking, truly, truly, I tell you. ಯೇಸು ಕೂಡ ಮಾತನಾಡುವಾಗಲೂ ಕೂಡ ನಿಜ ನಿಜವಾಗಿ ನಾನು ನಿಮಗೆ ಹೇಳ್ತೇನೆ ಅಂತ He wants to ಹೇಳ್ತಾನೆ. stress this is a reality. ಅದು ನಿಜಾಂಶ ಅನ್ನೋದನ್ನ ಅದು ಹೇಳಿಕೆ ಬಯಸ್ತಾನೆ ಅವನು. And that's what it says, truly, truly, I say to you. ಅದಕ್ಕಾಗಿ ಹೇಳ್ತಾನೆ ಬರೀ ನಿಜವಾಗಿ ಅಂತ ಹೇಳುವುದಿಲ್ಲ ನಿಜ ನಿಜವಾಗಿ ನಾನು ನಿಮಗೆ ಹೇಳ್ತೇನೆ. That's the word of God. ಅದು ದೇವರ ವಚನ. So that's why He says, I am with you, I am with you, I will help you. ಅದಕ್ಕಾಗಿ ಆತನು ಹೇಳ್ತಾನೆ ನಾನು ನಿನ್ನ ಜೊತೆಯಲ್ಲಿದ್ದೇನೆ ನಾನು ನಿನ್ನ ಜೊತೆಯಲ್ಲಿದ್ದೇನೆ ನಾನು ನಿನಗೆ ಸಹಾಯ ಮಾಡ್ತೇನೆ. In Isaiah 44, 44ನೇ ಅಧ್ಯಾಯ ಯೆಶಾಯ 21st verse. 21ನೇ ವಚನ. It says, I will not forget you. ನಾನು ನಿನ್ನನ್ನು ಮರೆಯುವುದಿಲ್ಲ ಅಂತ ಹೇಳ್ತಾನೆ ಕರ್ತನು. I will not forget you. ನಿನ್ನನ್ನು ನಾನು ಮರೆಯೋಲ್ಲ. In 49th chapter of Isaiah, 49ನೇ ಅಧ್ಯಾಯ ಯೆಶಾಯ 14 and 15 verses. 14 ಮತ್ತು 15ನೇ ವಚನ. It says, God, the mother of the suckling child may forget the child, but I will not forget you. ಕರ್ತನು ಹೇಳ್ತಾನೆ ಹೆತ್ತ ಮಗುವನ್ನ ಒಬ್ಬ ಹೆಂಗಸು ಮರೆತರೂ ಮರೆಬಿಡ್ತಾಳೆ ಆದ್ರೆ ನಾನು ನಿನ್ನನ್ನು ಮರೆಯಲ್ಲ. My brothers and sisters, God is loving us more than a mother. ಸಹೋದರ ಸಹೋದರಿಯರೇ ದೇವರು ನಮ್ಮನ್ನ ತಾಯಿಗಿಂತಲೂ ಮಿಗಿಲಾಗಿ ಅದನ್ನು ನಮ್ಮನ್ನ ಪ್ರೀತಿಸ್ತಾನೆ. God loves so deep. That's why He said, I will not forget you. ಅದು ಹೇಳ್ತಾನೆ ನಾನು ನಿನ್ನ ಮರೆಯಲ್ಲ. Joseph might have thinking God might have forgotten him. ಯೋಸೇಫ ಆಲೋಚನೆ ಮಾಡಿರ್ಬಹುದು ದೇವರನ್ನ ಮರೆತುಬಿಟ್ಟಿದ್ದಾನೆ ಅಂತ. His brothers sold him to Ishmaelites. ಅವನ ಎಲ್ಲ ಸಹೋದರರು ಅವನನ್ನ ಮಾರ್ಬಿಡ್ತಾರೆ ಇಸ್ರಾಯೇಲರಿಗೆ. And the Ishmaelites sold him to Potiphar. ಅವನನ್ನ ಇಷ್ಮಾಯೇಲ್ ಜನರಿಗೆ ಮಾಡ್ತಾರೆ. ಇಷ್ಮಾಯೇಲ್ ಅವರು ಏನ್ ಮಾಡ್ತಾರೆ ಜನರು ಪಟಿಫೋರನಿಗೆ ಅವನನ್ನ ಮಾರ್ತಾರೆ. He might have thought, God has forgotten me. ಅದನ್ನ ಆಲೋಚನೆ ಮಾಡಿದ್ದಿರಬಹುದು ದೇವರನ್ನ ಮರೆತುಬಿಟ್ಟಿದ್ದಾನೆ. For false accusation, he was put into prison. ಒಂದು ತಪ್ಪಾದ ಆಪಾದನೆ ಮೇಲೆ ಆತನು ಸೆರೆಮನೆಯಲ್ಲಿ ಹಾಕಲ್ಪಡ್ತಾನೆ. He might have thought in the prison, God has forgotten. ಆ ಸೆರೆಮನೆಯಲ್ಲಿ ಕೂಡ ಆಲೋಚನೆ ಮಾಡಿದ್ದಿರಬಹುದು ದೇವರನ್ನ All ಮರೆತುಬಿಟ್ಟಿದ್ದಾನೆ. those dreams, all the promises of God might have gone waste. ದೇವರು ಕೊಟ್ಟಂತ ಎಲ್ಲಾ ಕನಸುಗಳು ಆ ಎಲ್ಲಾ ವಾಗ್ದಾನಗಳು ಎಲ್ಲವೂ ಕೂಡ ಅದನ್ನು ಮರೆತುಬಿಟ್ಟಿದ್ದಾನೆ. God says, I will not forget you. ಆದ್ರೆ ದೇವರು ಹೇಳ್ತಾನೆ ನಾನು ನಿನ್ನನ್ನು ಮರೆಯಲ್ಲ. Bible says, God remember. ಸತ್ಯವೇದ ಹೇಳುತ್ತದೆ ಆತನು ನೆನಪು ಮಾಡಿಕೊಳ್ತಾನೆ. God remembered Noah. ನೋಹನನ್ನು ನೆನಪಿಸಿದ. How long Noah was in the ark? ನೋಹ ನಾವೆಯಲ್ಲಿ ಎಷ್ಟು ದಿನಗಳವರೆಗಿದ್ದ? 1 year. 1 ವರ್ಷಗಳ ಕಾಲ. 1 year was there. 1 ವರ್ಷಗಳ ಕಾಲ ಇದ್ದ. Just Noah might have taken, God put me in this ark. Forgot 40 days over, 80 days over. ನಾವೇ ಇಲ್ಲಿ ಒಳಗಡೆ ಇದ್ದ ನೋಹ ಅನ್ಕೊಂಡಿರ್ಬೇಕು ದೇವ್ರು ನಾವೇ ಒಳಗಡೆ ದೇವ್ರು ಸೇರಿಸ್ಬಿಟ್ಟ ಈಗ ಆದ್ರೆ 40 ದಿನ ಆಯ್ತು 80 ದಿನ ಆಯ್ತು ದೇವ್ರು ಮರ್ತೋಗಿರ್ಬೇಕು ನನ್ನ ಬಗ್ಗೆ ಅಂತ ಒಳಗಡೆ ಹಾಕ್ಬಿಟ್ಟು ನನ್ನನ್ನ ನಾವೇ ಒಳಗಡೆ ಮರ್ತೋಗ್ಬಿಟ್ಟಿದ್ದಾನೆ ದೇವ್ರು ನನ್ನ ಬಗ್ಗೆ ಅಂತ. ಅದೇ ಸತ್ಯವೇದ ಹೇಳುತ್ತದೆ ದೇವರು ನೋಹನನ್ನ ನೆನಪಿಸಿಕೊಂಡ. ದೇವರು ನಿನ್ನ ನೆನಪಿಸ್ಕೊಳ್ತಾನೆ.
ಯೆರೆಮೀಯ 31:20 31ನೇ ಅಧ್ಯಾಯ 20ನೇ ವಚನ. My bowels are burning. Remember him? And my bowels are moved for love. ಆತನನ್ನು ನಾನು ಜ್ಞಾಪಿಸಿಕೊಳ್ತೇನೆ, ಇದರಿಂದ ನನ್ನ ಕರುಳು ಅವನಿಗಾಗಿ ಮರುಗುತ್ತಾ ಇದೆ ಅಂತ ಹೇಳ್ತಾನೆ. Like mother's bowels move for the child. ತಾಯಿಯ ಕರುಳು, ಆ ಹೆತ್ತ ಕರುಳು ಮಗುವಿಗಾಗಿ ಯಾವ ರೀತಿ ಹಾತೊರೀತಲ್ಲ ಆ ರೀತಿಯಾಗಿ. So God says, my bowels are moved for you. ದೇವರು ಹೇಳ್ತಾನೆ, ಆತನ ಕರುಳುಗಳು ನಿನಗೋಸ್ಕರ ಮರುಗುತ್ತವೆ. That's why he says, I will not forget you. ಅದಕ್ಕಾಗಿ ಅದನ್ನ ಹೇಳ್ತಾನೆ, ನಾನು ನಿನ್ನನ್ನು ಮರೆಯೋಲ್ಲ. Then Isaiah 43. ಯೆಶಾಯ 43 25 ವಚನ. By myself I will cleanse your sins. ನಾನು ನಿನಗೋಸ್ಕರ ನನ್ನ ದ್ರೋಹಗಳನ್ನು ಆಡಿಸಿ ಬಿಡುತ್ತೇನೆ ಅಂತ ಹೇಳ್ತಾನೆ. In 44th chapter 22nd verse. 44ನೇ ಅಧ್ಯಾಯ 22ನೇ ವಚನ. ನಿನ್ನ ದ್ರೋಹಗಳನ್ನು ಮಂಜಿನಂತೆ ಪರಿಹರಿಸಿದ್ದೇನೆ, ನಿನ್ನ ಪಾಪಗಳನ್ನು ಮೋಡದಂತೆ ಹಾರಿಸಿದ್ದೇನೆ, ನಿನ್ನನ್ನು ವಿಮೋಚಿಸಿದ್ದೇನೆ, ನನ್ನ ಕಡೆಗೆ ತಿರುಗಿಕೋ. I have cleansed your sin. You turn to me now. ನಿನ್ನ ಪಾಪಗಳನ್ನು ಶುದ್ಧೀಕರಿಸಿದ್ದೇನೆ, ನನ್ನೆಡೆಗೆ ತಿರುಗಿಕೋ ಅಂತ ಹೇಳ್ತಾನೆ. He has already done his part. ಆತನು ಮಾಡಬೇಕಾಗಿರುವ ಒಂದು ಸಂಗತಿಯನ್ನು ಆಗಲೇ ಮಾಡಿ ಮುಗಿಸಿದ್ದಾನೆ. We have to do our part. ಈಗ ನಾವು ಮಾಡಬೇಕಾಗಿರುವುದನ್ನ ನಾವು ಮಾಡಬೇಕು. We have to turn to God. ನಾವು ದೇವರಿಗೆ ತಿರುಗಿಕೊಳ್ಬೇಕು. So many people that do not have the foundation. ಎಷ್ಟೋ ಜನರಿಗೆ ಆ ಅಡಿಪಾಯ ಅನ್ನೋದು ಇರುವುದಿಲ್ಲ. So just they want to build up their Christian life without any foundation. ಒಂದು ಅಡಿಪಾಯನೇ ಇಲ್ಲದೆ ತಮ್ಮ ಜೀವಿತವನ್ನು, ಕ್ರೈಸ್ತ ಜೀವಿತವನ್ನು ಹಾಗೆ ಕಟ್ಕೊಳ್ಳಿಕ್ಕೆ ಪ್ರಾರಂಭಿಸ್ತಾರೆ. What is that foundation? ಆ ಅಡಿಪಾಯ ಏನಾಗಿದೆ? That foundation is repentance. ಆ ಅಡಿಪಾಯ ಯಾವುದು ಅಂದ್ರೆ ಪಶ್ಚಾತ್ತಾಪ ಪಡುವುದೇ ಆಗಿದೆ. John the Baptist came. ಸ್ನಾನಿಕನಾದ ಯೋಹಾನ Repent and ಬಂದಾಗ turn to God. The kingdom of God is near. ಆತನು ಹೇಳ್ತಾನೆ, ಪಶ್ಚಾತ್ತಾಪ ಪಡಿರಿ, ದೇವರೆಡೆಗೆ ತಿರುಗಿಕೊಳ್ಳಿರಿ, ಯಾಕಂದ್ರೆ ದೇವರ ರಾಜ್ಯವು ಸಮೀಪವಾಗಿದೆ ಅಂತ ಹೇಳ್ತಾನೆ. And when Jesus came preaching the gospel, ಯೇಸು ಸುವಾರ್ತೆಯ ಸಾರಕ್ಕೆ ಬಂದಾಗ turn to God, repent and turn to God. ಆತನು ಹೇಳ್ತಾನೆ, ಪಶ್ಚಾತ್ತಾಪ ಪಡಿ, ದೇವರೆಡೆಗೆ ತಿರುಗಿಕೊಳ್ಳಿ ಅಂತ The ಹೇಳ್ತಾನೆ. kingdom of God is near. ದೇವರ ರಾಜ್ಯವು ಸಮೀಪವಾಗಿದೆ. The apostles came. ಅಪೊಸ್ತಲರು ಬಂದಾಗ He says, repent and turn to God. ಅವರು ಕೂಡ ಅದನ್ನೇ ಹೇಳಿದ್ರು, ಪಶ್ಚಾತ್ತಾಪ ಪಡಿರಿ, ದೇವರೆಡೆಗೆ ತಿರುಗಿಕೊಳ್ಳಿ, And be baptized and follow Jesus Christ. ದೀಕ್ಷಾ ಸ್ನಾನವನ್ನು ಹೊಂದಿಕೊಳ್ಳಿ, ಯೇಸುವನ್ನು ಹಿಂಬಾಲಿಸಿರಿ. That is the foundation. Without repentance, you cannot enter the kingdom of God. ಪಶ್ಚಾತ್ತಾಪವಿಲ್ಲದೆ ಅದೇ ಒಂದು ಅಡಿಪಾಯವಾಗಿದೆ. ಅದಿಲ್ಲದಂತೆಯೇ ಒಂದು ಪರಲೋಕ ರಾಜ್ಯಕ್ಕೆ ಪ್ರವೇಶ ಮಾಡಲಿಕ್ಕೆ What ಆಗುವುದಿಲ್ಲ. God has to do, He has done it. ದೇವರು ಏನ್ ಮಾಡಬೇಕಿತ್ತು ಅದನ್ನ ಆಗಲೇ ಮಾಡಿ He says, I ಮುಗಿಸಿದ್ದಾನೆ. have removed your sins. ನಾನು ನಿನ್ನ ಪಾಪವನ್ನು ಅಳಿಸಾಕಿದ್ದೇನೆ, You turn to me. ಈಗ ನೀನು ನನ್ನ ಕಡೆ ತಿರುಗು, Leave your sins and come back to me. ನಿಮ್ಮ ಪಾಪಗಳನ್ನ ಬಿಟ್ಬಿಡು, ನನ್ನನ್ನ ಹಿಂಬಾಲಿಸು. He says, I have cleansed you. I have delivered you. ಆತ ಹೇಳ್ತಾರೆ, ನಾನು ನಿನ್ನ ಶುದ್ಧೀಕರಿಸಿದ್ದೇನೆ, ನಿನ್ನನ್ನು ನಾನು ಬಿಡುಗಡೆ ಮಾಡಿದ್ದೇನೆ, Turn to me. ನನ್ನೆಡೆಗೆ ತಿರುಗಿಕೋ. And we'll go further. You Because will I'm go, no? taking here and there verses. ಆ ಕಡೆ ಈ ಕಡೆ ನಾನು ವಚನಗಳನ್ನ ತೆಗೆದು ಹೇಳ್ತಿದ್ದೇನೆ. I believe God will speak to our hearts. ನಾನು ನಂಬ್ತೇನೆ, ದೇವರು ನಿಮ್ಮ ಹೃದಯದಲ್ಲಿ ಮಾತನಾಡ್ತಾನೆ. Jeremiah 29th chapter. ಯೆರೆಮೀಯ 29ನೇ ಅಧ್ಯಾಯ 11th verse. 11ನೇ ವಚನ. God is talking about destruction, destruction, destruction. ಯಾವಾಗಲೂ ಯಾಕೆ ದೇವರು ನಾಶನದ ಬಗ್ಗೆ ಮಾತನಾಡ್ತಿದ್ದಾನೆ ಅಂತ ಅನ್ನುವಾಗ, Now when we come to 28 and 29th chapter, 28ನೇ ಅಧ್ಯಾಯ 29ನೇ ಅಧ್ಯಾಯದ ನಂತರ ನಾವು ನೋಡಿದ್ರೆ and God started to change the situation. ದೇವರು ಪರಿಸ್ಥಿತಿಗಳನ್ನು ಬದಲಾಯಿಸುವುದನ್ನು ನಾವು ನೋಡ್ತೇವೆ. And He says, I'm thinking good thoughts about you. ಆತ ಹೇಳ್ತಾನೆ, ನಿನ್ನ ಕುರಿತಾಗಿ ಒಳ್ಳೆಯ ಆಲೋಚನೆಗಳನ್ನ I'm ಆಲೋಚಿಸುತ್ತೇನೆ, planning good plans for you. ನಾನು ನಿನಗೋಸ್ಕರ ಒಳ್ಳೆಯ ಯೋಜನೆಗಳನ್ನು ಯೋಜಿಸ್ತಾ ಇದ್ದೇನೆ, And I will make your life better. ನಿನ್ನ ಜೀವಿತವನ್ನ ಇನ್ನೂ ಉತ್ತಮವಾಗಿ ಮಾಡ್ತೇನೆ. In the 32nd chapter of Jeremiah, ಯೆರೆಮೀಯ 32ನೇ ಅಧ್ಯಾಯ 39 and 40. 39ರಿಂದ 41ನೇ ವಚನ. He says, I have better plans, good plans for you. ಉತ್ತಮವಾದ ಯೋಜನೆ ಇಟ್ಟಿದ್ದೇನೆ, ಒಂದು ಒಳ್ಳೆಯ ಯೋಜನೆಗಳನ್ನು ಇಟ್ಟಿದ್ದೇನೆ. 39, 40, 40, all three verses says, he says, good plans for you. 39, 40, 41ನೇ ವಚನ, ಮೂರು ವಚನಗಳು ಹೇಳ್ತದೆ, ಒಳ್ಳೆಯ ಯೋಜನೆಗಳನ್ನು ನಿನಗಾಗಿ ಇಟ್ಟಿದ್ದೇನೆ. In the 31st chapter 17th verse, 31ನೇ ಅಧ್ಯಾಯ 17ನೇ ವಚನ. it says all these things, says God says, I have better plan for you, good plans for
So these are the words when we look at Bible, when we search in Bible, God speaks to our hearts. ಸತ್ಯವೇದವನ್ನು ನಾವು ಓದುವಾಗ ನೋಡುವಾಗ ಮತ್ತು ಅಲ್ಲಿ ನಾವು ಅಧ್ಯಯನ ಮಾಡುವಾಗ ದೇವರು ನಮ್ಮ ಹೃದಯದಲ್ಲಿ ಮಾತನಾಡ್ತಾನೆ. And what God speaks to you will confirm through prophets or the servants of God. ದೇವರ ಜೊತೆಯಲ್ಲಿ ನಿಮ್ಮ ಜೊತೆ ಏನ್ ಮಾತನಾಡ್ತಾನೋ ಅದನ್ನು ಆ ದೇವರ ಸೇವಕರ ಮುಖಾಂತರ ಪ್ರವಾದಿಗಳ ಮುಖಾಂತರ ಅದನ್ನು ನಿಮಗೆ ದೃಢೀಕರಿಸ್ತಾನೆ. Does not mean that always God speaks to prophets. No, God directly talks to you. Will confirm through the prophets. ಅದರ ಅರ್ಥ ಯಾವಾಗಲೂ ದೇವರು ಪ್ರವಾದಿಗಳ ಮುಖಾಂತರ ನಿಮ್ಮ ಜೊತೆಯಲ್ಲಿ ಮಾತನಾಡ್ತಾನೆ ಅನ್ನೋದಲ್ಲ, ಆದ್ರೆ ಕೆಲವೊಂದು ಸಮಯದಲ್ಲಿ ಪ್ರವಾದಿಗಳ ಮುಖಾಂತರ ಆ ವಚನವನ್ನು ದೃಢೀಕರಿಸ್ತಾನೆ. We'll turn our Bible to Psalm 32. ಕೀರ್ತನೆ 32ನೇ ಅಧ್ಯಾಯಕ್ಕೆ ನಾವು ತಿಳಿಸೋಣ. 32:9. 32ನೇ ಅಧ್ಯಾಯ 9ನೇ ವಚನ. It says, God says, I will guide you with my eyes. ದೇವರು ಹೇಳ್ತಾನೆ, ನನ್ನ ಕಣ್ಣುಗಳ ಮುಖಾಂತರ ನಿನಗೆ ಮಾರ್ಗದರ್ಶನ ನೀಡುವೆನು. So God is promising guidance. ದೇವರು ನಮಗೆ ವಾಗ್ದಾನ ಮಾಡುತ್ತಿದ್ದಾನೆ ಮಾರ್ಗದರ್ಶನದ So ಕುರಿತಾಗಿ. when God is guiding you, don't doubt upon it. ದೇವರು ನಿಮಗೆ ಮಾರ್ಗದರ್ಶನ ನೀಡುವಾಗ ಅದರ ಬಗ್ಗೆ ಕುರಿತಾಗಿ ಅನುಮಾನ ಪಡಬೇಡಿ. He will speak to you, He will guide you. ಆತ ನಿಮ್ಮ ಜೊತೆಯಲ್ಲಿ ಮಾತನಾಡ್ತಾನೆ, ಆತನು ನಿಮಗೆ ಮಾರ್ಗದರ್ಶನವನ್ನು ನೀಡುತ್ತಾನೆ. He has many ways to talk to you. ಎಷ್ಟೋ ರೀತಿ ಇದೆ ಆತನ ನಿಮ್ಮ ಜೊತೆಯಲ್ಲಿ ಮಾತನಾಡುವುದಕ್ಕೆ. Through the word of God, ದೇವರ ವಚನದ ಮುಖಾಂತರ, or when the servant of God speaking, while giving message, some words will talk to you. ದೇವರ ಸಂದೇಶಕರು ದೇವರ ಸಂದೇಶವನ್ನು ಕೊಡುವಾಗ ಕೆಲವೊಂದು ಮಾತುಗಳು ವಚನಗಳು ನಿಮ್ಮನ್ನು ಮುಟ್ಟುವುದು. God will talk to you through circumstances. ಅಥವಾ ನಿಮ್ಮ ಪರಿಸ್ಥಿತಿಗಳ ಮಧ್ಯದಲ್ಲಿ ದೇವರು ನಿಮ್ಮ ಜೊತೆಯಲ್ಲಿ ಮಾತನಾಡುವುದು. So whatever way God will talk to you, ಯಾವ ರೀತಿಯಲ್ಲಿ ದೇವರು ನಿಮ್ಮ ಜೊತೆಯಲ್ಲಿ ಮಾತನಾಡುವಾಗ we need to be sensitive to listen to Him. ನಾವು ಸೂಕ್ಷ್ಮವುಳ್ಳವರಾಗಿರಬೇಕು ಆತನ ಸ್ವರಕ್ಕೆ So ಕಿವಿಗೊಡುವುದಕ್ಕೆ. God says, I will guide you with my eyes on Him. ದೇವರು ಹೇಳ್ತಾನೆ, ತನ್ನ ನೇತ್ರಗಳು ನಿನ್ನ ಮೇಲೆ ಇಟ್ಟಿದ್ದಾನೆ, ನಿಮಗೆ ಮಾರ್ಗದರ್ಶನವನ್ನು ನೀಡಲಿಕ್ಕೆ. When a mother, how to talk to children, sometimes she talks to children just through her eyes. ಕೆಲವು ಬಾರಿ ಒಬ್ಬ ತಾಯಿ ತನ್ನ ಮಕ್ಕಳ ಜೊತೆ ಮಾತನಾಡುವಾಗ ಕೆಲವೊಂದು ಸಂಭಾಷಣೆಗಳಲ್ಲಿ ಕಣ್ಣಿನ ಮುಖಾಂತರ ಮಾತುಗಳನ್ನ ಹೇಳ್ತಾಳೆ. So God says, I will talk to you through my eyes. ದೇವರು ಹೇಳ್ತಾನೆ, ಆ ರೀತಿಯಾಗಿ ತನ್ನ ಕಣ್ಣಿನ ಮುಖಾಂತರ ನಿಮಗೆ ನಿನ್ನ ಜೊತೆಯಲ್ಲಿ ಮಾತನಾಡ್ತಾನೆ. What you have to do? ನೀವೇನ್ ಮಾಡ್ಬೇಕು? Go to His face. ಆತನ ಮುಖದೆಡೆಗೆ ನೋಡಿ. Then you will know where He is leading you. ಆಗ ಗೊತ್ತಾಗುತ್ತೆ ನಿನ್ನನ್ನ ಯಾವ ಕಡೆ ನಡೆಸ್ತಾ ಇದ್ದಾನೆ. Then He says, don't be like mules or horses. ವಚನವು ಹೇಳುತ್ತದೆ, ಹೇಸರಕತ್ತೆಯಂತಾಗ ಆಗ್ಬೇಡಿ, ಕುದುರೆಯಂತಾಗಲಿ ಆಗ್ಬೇಡಿ. Why is He telling like this? ಯಾಕೆ ಈ ರೀತಿಯಾಗಿ ಹೇಳ್ತಿದ್ದಾರೆ? Horse want to run before God. ಕುದುರೆ ಏನ್ ಮಾಡುತ್ತೆ ಅಂದ್ರೆ ದೇವರಿಗಿಂತ ಮುಂಚೆನೆ ಓಡೋ ಪ್ರಯತ್ನ ಮಾಡುತ್ತೆ. No, after running, it says, why I keep running? ಆ ಓಡಿ ಮುಂದೆ ಹೋಗಾದ್ಮೇಲೆ ಆಲೋಚನೆ ಮಾಡುತ್ತೆ, ಯಾಕೆ ನೀನು ಓಡ್ತಾ ಇದ್ದೀನಿ? What about the mule? ಹೇಸರಕತ್ತೆ ಬಗ್ಗೆ ಏನು? You have to beat it to go further. ಅದಕ್ಕೆ ಹೊಡಿತಾ ಇರ್ಬೇಕು, ಮುಂದೆ ಹೋಗು ಅಂತ. Don't be like horse, don't be like mule. ಕುದುರೆಯಾಗೂ ಕೂಡ ಆಗ್ಬೇಡಿ, ಹೇಸರಕತ್ತೆಯಾಗೂ ಕೂಡ ಆಗ್ಬೇಕು. Obey God in His time. ಆ ದೇವರ ಸಮಯಕ್ಕೆ ತಕ್ಕಂತೆ ಆತನಿಗೆ ಕಲಿಸು. And Psalm 37, 23rd verse. ಕೀರ್ತನೆ 37. Steps of the righteous man are led by the Lord. ಒಬ್ಬ ವ್ಯಕ್ತಿಯ ಒಂದು ಹೆಜ್ಜೆಗಳು ಅದು ಕರ್ತನಿಂದ ಸ್ಥಾಪಿಸಲ್ಪಡುತ್ತದೆ. The steps of the righteous man are ordered by the Lord. ಅವ ನೀತಿವಂತನ ಹೆಜ್ಜೆಗಳು ಕರ್ತನಿಂದ ಸ್ಥಾಪಿಸಲ್ಪಡುತ್ತದೆ. He will guide your steps. ಕರ್ತನು ನಿಮ್ಮ ಹೆಜ್ಜೆಗಳನ್ನ ನಡೆಸ್ತಾನೆ. He will guide. He led Abraham. He didn't know where he was going. ಅಬ್ರಹಾಮನಿಗೆ ಗೊತ್ತು ಕೂಡ ಇರಲಿಲ್ಲ ಎಲ್ಲಿ ಹೋಗ್ತಿದ್ದಾನೆ ಅಂತ, ಆದ್ರೆ ದೇವರು ಆತನನ್ನ ಮಾರ್ಗದರ್ಶಿಸಿದ. Isaiah 58:11. ಯೆಶಾಯ 58ನೇ ಅಧ್ಯಾಯ 11ನೇ ವಚನ. This is God will guide you continually. ದೇವರು ಸತತವಾಗಿ ನಿಮ್ಮನ್ನು ನಡೆಸ್ತಾ ಇರ್ತಾನೆ. ನಿತ್ಯವೂ ನಡೆಸುತ್ತಾನೆ. Continuously, every day He is guiding you steps. ಪ್ರತಿ ನಿತ್ಯವೂ ಕೂಡ ಕರ್ತನು ನಿಮ್ಮನ್ನು ನಡೆಸ್ತಾ ಇದ್ದಾನೆ. And I think Isaiah 30:21 maybe, which is ಯೆಶಾಯ 30:21. when you come to some sections where many roads are there. ಕೆಲವೊಂದು ಕಡೆ ತಿರುಗಿ ಬರುವಾಗ ಎಷ್ಟೊಂದು ರಸ್ತೆಗಳು ನಿಮ್ಮ ಕಣ್ಮುಂದೆ ಕಾಣುವಾಗ And God will tell you, turn to this side. ದೇವರು ಹೇಳ್ತಾರೆ,
ಹೇಳ್ತಾನೆ ಈ ಕಡೆಗೆ ನೀನು ನಡೆಯಂತ ಅನ್ನೋದನ್ನ. So there are so many things in front of you. God will tell you, take this decision. ಎಷ್ಟೋ ಬಾರಿ ಎಷ್ಟೋ ಪರಿಸ್ಥಿತಿಗಳನ್ನ ಎದುರಿಸುವಾಗಲೂ ಕೂಡ ನಿಮ್ಗೆ ಗೊತ್ತಾಗೋದಿಲ್ಲ ಯಾವ ಕಡೆ ತಿರುಗಬೇಕು ಅಂತ. ಆದ್ರೆ ಕರ್ತನು ನಿಮ್ಮನ್ನ ನಡೆಸ್ತಾನೆ ಈ ಕಡೆಗೆ ತಿರುಗಬೇಕು ಅಂತ. God will guide you continually. ದೇವರು ನಿಮ್ಮನ್ನ ನಿತ್ಯವೂ ನಡೆಸ್ತಾ ಇರ್ತಾನೆ. So we need to trust in God's guidance. ನಾವು ಕರ್ತನ ಒಂದು ಮಾರ್ಗದರ್ಶನದ ಮೇಲೆ ನಾವು ಭರವಸೆಯನ್ನು ಇಡಬೇಕು. Another thing God says, I will never leave you nor forsake you. ಇನ್ನೊಂದು ಸಂಗತಿ ಕರ್ತನು ಹೇಳುವಂತದ್ದು, ನಾನು ನಿನ್ನನ್ನ ಎಂದಿಗೂ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. Hebrews 13th chapter, ಇಬ್ರಿಯರಿಗೆ 13ನೇ ಅಧ್ಯಾಯ 5th verse. 5ನೇ ವಚನ. ಇಬ್ರು 13ನೇ ಅಧ್ಯಾಯ 5ನೇ ವಚನ. ದ್ರವ್ಯಾಶಿಲ್ಲದವರಾಗಿರಿ, ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊಳೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. I will never leave you nor forsake you. ನಾನು ಎಂದಿಗೂ ನಿನ್ನ ಬಿಡುವುದಿಲ್ಲ, ನಿನ್ನ ಎಂದಿಗೂ ತೊಳೆಯುವುದಿಲ್ಲ. In the original language it is repeated like this. ಈ ರೀತಿಯಾಗಿ ಮತ್ತೆ ಹೇಳಲ್ಪಟ್ಟಿದೆ, I will never leave you, I will never leave you, I will never leave you. ನಾನು ನಿನ್ನ ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ಕೈ ಬಿಡುವುದಿಲ್ಲ. I will never forsake you, never forsake you. ನಿನ್ನನ್ನು ಎಂದಿಗೂ ನಾನು ತೊಳೆಯುವುದಿಲ್ಲ, ಎಂದಿಗೂ ನಾನು ತೊಳೆಯುವುದಿಲ್ಲ. When those words are repeated, it's God stressing, it's telling us strongly, I will never leave you nor forsake you. ಆತನು ಕರ್ತನು ಮತ್ತೆ ಮತ್ತೆ ಹೇಳುವಾಗ ಆತನು ಬಲವಾಗಿ ಹೇಳ್ತಿದ್ದಾನೆ, ನಾನು ನಿನ್ನ ಎಂದಿಗೂ ಬಿಡೋದಿಲ್ಲ, ಎಂದಿಗೂ ನಿನ್ನ ತೊಳೆಯುವುದಿಲ್ಲ ಅಂತ. We should not lose hope concerning our future. ನಮ್ಮ ಭವಿಷ್ಯದ ಕುರಿತಾಗಿ ನಾವು ನಿರೀಕ್ಷೆಯನ್ನ ಕಳ್ಕೊಳ್ಬಾರ್ದು. And God always plans our future. ಯಾಕಂದ್ರೆ ದೇವರು ಯಾವಾಗಲೂ ಯೋಜಿಸ್ತಾನೆ ನಮ್ಮ ಒಂದು ಭವಿಷ್ಯದ He ಕುರಿತಾಗಿ. says, that's why he said, I will never leave you nor forsake you. ಅದಕ್ಕಾಗಿ ಕರ್ತನು ಹೇಳ್ತಾನೆ, ನಿನ್ನನ್ನ ನಾನು ಎಂದಿಗೂ ಬಿಡೋದಿಲ್ಲ, ಎಂದಿಗೂ ನಾನು ತೊಳೆಯುವುದಿಲ್ಲ. The time you have reached to this place in your life, but previously you did not understand what God is leading you. ನೀವು ಈಗ ಈ ಸ್ಥಳಕ್ಕೆ ಬಂದಿದ್ದೀರಾ, ಆದ್ರೆ ಇದಕ್ಕಿಂತ ಮುಂಚೆ ಕರ್ತನ ನೀವು ನಡೆಸುವಾಗ ನಿಮ್ಗೆ ಗೊತ್ತಿರ್ಲಿಲ್ಲ ನೀವು ಎಲ್ಲಿಗೆ ಬರ್ತೀರಾ, ಎಲ್ಲಿಗೆ ತಲುಪ್ತೀರಾ ಅಂತ. God says, I will never leave you nor forsake you. ದೇವರು ಹೇಳ್ತಾನೆ, ನಾನು ನಿನ್ನ ಎಂದಿಗೂ ಬಿಡುವುದಿಲ್ಲ, ಎಂದಿಗೂ ನಾನು ತೊಳೆಯುವುದಿಲ್ಲ. For some people, God is telling you, ಕೆಲವು ಜನರಿಗೆ ದೇವರು ಹೇಳ್ತಿದ್ದಾನೆ, 3rd chapter of Revelation, ಪ್ರಕಟಣೆಯ ಪುಸ್ತಕ 3ನೇ ಅಧ್ಯಾಯ 8th verse. 8ನೇ ವಚನ. God is telling some people here, I have kept the door open before you, nobody can shut. ದೇವರು ಇಲ್ಲಿರುವಂತ ಕೆಲವರಿಗೆ ಹೇಳ್ತಿದ್ದಾನೆ, ದೇವರು ನಿನಗಾಗಿ ಬಾಗಿಲನ್ನು ತೆರೆದಿಟ್ಟಿದ್ದಾನೆ, ಯಾರು ಕೂಡ ಅದನ್ನ ಮುಚ್ಚಲಿಕ್ಕೆ ಆಗೋದಿಲ್ಲ. God has opened the door for you. ದೇವರು ನಮಗೋಸ್ಕರ ಬಾಗಿಲನ್ನು ತೆರೆದಿಟ್ಟಿದ್ದಾನೆ. That's why Jesus says, I am the one who's having the keys of David. ಅದಕ್ಕಾಗಿ ಆತನು ಹೇಳ್ತಾರೆ, ದಾವೀದನ ಕೀಲಿಕೈಯನ್ನು ಹೊಂದಿರುವಾತನು ನಾನೇ. And as when I close the door, nobody can open. When I open the door, nobody can close it. ನಾನು ಒಂದು ಬಾಗಿಲನ್ನ ಮುಚ್ಚುವಾಗ ಯಾರು ಕೂಡ ಅದನ್ನು ತೆಗಿಲಿಕ್ಕೆ ಆಗೋದಿಲ್ಲ, ನಾನು ಒಂದು ಬಾಗಿಲನ್ನ ತೆರೆಯುವಾಗ ಯಾರು ಕೂಡ ಅದನ್ನ ಮುಚ್ಚಲಿಕ್ಕೆ ಆಗೋದಿಲ್ಲ. So look at Noah. ನೋಹನನ್ನ ನೋಡಿ, When he went to the ark, ಆ ನಾವೆ ಒಳಗಡೆ ಆತನು ಹೋದಾಗ he did not close the door. ಆತನ ಆ ಬಾಗಿಲನ್ನ ಮುಚ್ಚಲಿಲ್ಲ. The Bible says God closed the door. ಸತ್ಯವೇದವು ಹೇಳ್ತದೆ, ಕರ್ತನೇ ಆ ಬಾಗಿಲನ್ನ ಮುಚ್ಚಿದ. And the many people might have come and knocked the door to Noah, saying, please open, we want to come inside. ಎಷ್ಟೋ ಜನರು ಬಂದು ಮೊರೆ ಇಟ್ಟಿರ್ಬೋದು, ಆ ಬಾಗಿಲನ್ನ ತೆರಿ ನೋಹ, ನಾವು ಒಳಗಡೆ ಬರ್ತೀವಿ ಅಂತ. And Noah would have said, God has closed, how can I open it? ನೋಹ ಹೇಳಿರ್ಬೋದು, ದೇವರೇ ಈ ಬಾಗಿಲನ್ನ ಮುಚ್ಚಿದಾನೆ, ನಾನು ಹೇಗೆ ನಿಂತ ತೆರಲಿಕ್ಕೆ ಸಾಧ್ಯ ಅಂತ. So when God has kept the door open before you, nobody can shut it. ನಿಮ್ಮ ಮುಂದೆ ದೇವರು ಬಾಗಿಲನ್ನ ತೆರೆದಿಟ್ಟಿರುವಾಗ ಯಾರು ಕೂಡ ಆ ಬಾಗಿಲನ್ನ ಮುಚ್ಚಲಿಕ್ಕೆ ಆಗಲ್ಲ. So my brothers and sisters, ನನ್ನ ಸಹೋದರ ಸಹೋದರಿಯರೇ, God is telling you that I have kept the door before you and nobody can shut it. ದೇವರು ಹೇಳ್ತಿದ್ದಾನೆ, ನಿನ್ನ ಮುಂದೆ ಬಾಗಿಲನ್ನ ನಾನು ತೆರೆದಿಟ್ಟಿದ್ದೇನೆ, ಯಾರು ಕೂಡ ಅದನ್ನ ಮುಚ್ಚಲಿಕ್ಕೆ ಆಗಲ್ಲ. There will be doors of opportunity, ಅದು ಅವಕಾಶಗಳ ಬಾಗಿಲಾಗಿರ್ಬೋದು, doors of ministry, ಅಥವಾ ಸೇವೆಯ ಒಂದು ಬಾಗಿಲಾಗಿರ್ಬೋದು, or doors of relationships. ಅಥವಾ ಸಂಬಂಧದ ಒಂದು ಬಾಗಿಲಾಗಿರ್ಬೋದು. Whatever it may be, God has kept an open door before you, nobody can shut. ಅದು ಯಾವುದೇ ಆಗಿರಲಿ, ಅದೊಂದು ತೆರೆದ ಬಾಗಿಲನ್ನ ನಿನ್ನ ಮುಂದೆ ಇಟ್ಟಿದ್ದಾನೆ, ಯಾರು ಕೂಡ ಆ ಬಾಗಿಲನ್ನ ಮುಚ್ಚಲಿಕ್ಕೆ ಆಗುದಿಲ್ಲ. Maybe God is telling Joel, maybe he has kept a door in front of open before you, nobody can shut it. ಜೋಯಲ್ ಅವರು ಕೂಡ ಒಂದು ಕರ್ತನೆ ಹೇಳ್ತಿರ್ಬೋದು, ದೇವರು ಅವರ ಮುಂದೆ ಒಂದು ಬಾಗಿಲನ್ನ ತೆರೆದಿಟ್ಟಿದ್ದಾನೆ, ಆ ಬಾಗಿಲನ್ನ ಯಾರು ಕೂಡ ಮುಚ್ಚಲಿಕ್ಕೆ ಆಗುದಿಲ್ಲ. Door of opportunity, door of ministry. ಅವಕಾಶಗಳ ಒಂದು
ಬಾಗಿಲು, ಒಂದು ಸೇವೆಯ ಬಾಗಿಲು. No enemy can shut it. ಯಾವ ಶತ್ರುವು ಅದನ್ನ ಮುಚ್ಚಲಿಕ್ಕೆ ಆಗುದಿಲ್ಲ. Shut it up, stand up. ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. Shut up, praise God for what God has spoken to us. ನಾವು ದೇವರ ಜೊತೆ ಏನ್ ಮಾತನಾಡಿದನೋ ಅದರ ಕುರಿತಾಗಿ ನಾವು ಸ್ತೋತ್ರ ಮಾಡೋಣ. Lord, we praise you for all the promises. ಕರ್ತನೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಎಲ್ಲ ವಾಗ್ದಾನಗಳಿಗಾಗಿ. Many times I will do this, I will do that. ಎಷ್ಟೋ ಬಾರಿ ಹೇಳಿದ್ಯಾ, ನಾನು ಇದನ್ನ ಮಾಡ್ತೇನೆ, ನಾನು ಅದನ್ನ ಮಾಡ್ತೇನೆ ಅಂತ. You are the God who fulfills the promise. ನೀನು ವಾಗ್ದಾನಗಳನ್ನು ನೆರವೇರಿಸುವ ಆತನಾದ ಕರ್ತನು. And you said, unless I fulfill my promise, I will not leave you. ನೀನು ಹೇಳಿದ್ಯಾ, ನಿನ್ನ ವಾಗ್ದಾನಗಳನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸುವವರೆಗೂ ನಾನು ನಿನ್ನನ್ನು ಬಿಡುವುದಿಲ್ಲ. God, for concerning this church and the leaders, Lord, what you promised, fulfill those promises, God. ಕರ್ತನೆ, ಈ ಸಭೆಯನ್ನ, ಈ ನಾಯಕರನ್ನ, ಎಲ್ಲರನ್ನ ಆತನು ನೇಮಿಸಿರುವ ಆತನು, ಆತನು ವಾಗ್ದಾನ ಮಾಡುವುದನ್ನು ನೆರವೇರಿಸುವ ಆತನು. Lord, we pray thee, bless this church, God. ಕರ್ತನೆ, ನಾವು ಪ್ರಾರ್ಥಿಸ್ತೇವೆ, ಈ ಒಂದು ಸಭೆಯನ್ನು ಆಶೀರ್ವದಿಸು. Lord, what open door you did for the church and nobody can shut. ಸಭೆಗಾಗಿ ನೀವು ಯಾವ ಬಾಗಿಲನ್ನ ತೆರೆದಿದ್ದೀರೋ ಆ ಬಾಗಿಲನ್ನ ಯಾರು ಕೂಡ ಮುಚ್ಚಲಿಕ್ಕೆ ಆಗುವುದಿಲ್ಲ. Lord, we pray thee, bless them abundantly, God. ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೆ, ಅಗಮ್ಯವಾಗಿ ಕರ್ತನೆ ಆಶೀರ್ವದಿಸು ಎಲ್ಲರನ್ನ. Lord, multiply them, O God. ಅವ್ರನ್ನ ಹೆಚ್ಚಳ ಮಾಡು ಕರ್ತನೆ. Lord, we pray for Joel, O God. ಜೋಳದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. Lord, bless his family. ಅವರ ಕುಟುಂಬವನ್ನು ಆಶೀರ್ವದಿಸು ಕರ್ತನೆ. Lord, we pray thee that give them supernatural insight into your word, O God, Father. ಕರ್ತನೆ, ನಿನ್ನ ವಚನದಲ್ಲಿ ಅಸ್ವಾಭಾವಿಕವಾದ ಒಂದು ಆಳವಾದ ಒಂದು ಪ್ರಕಟಣೆ ನೀನು ಅವ್ರಿಗೆ ಕೊಟ್ಟಿದ್ದೀಯಾ. Lord, we pray thee, bless them abundantly, O God. ನಾವು ಪ್ರಾರ್ಥನೆ ಮಾಡ್ತೇವೆ ಕರ್ತನ, ದೇವರೇ ಹೆಚ್ಚಾಗಿ ಅವರನ್ನು ಆಶೀರ್ವದಿಸು. Lord, we pray thee, whatever the stumbling blocks the devil tried to bring, we break and destroy them in Jesus. ಸೈತಾನನು ಏನೆಲ್ಲ ತಡೆಗಳನ್ನ ಹಾಕಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಕರ್ತನೆ, ನಾವು ಪ್ರಾರ್ಥಿಸ್ತೇವೆ, ನಾವು ಅದರಿಂದ ನಾಶ ಪಡ್ತೇವೆ, ಪಡಿಸ್ತೇವೆ ನಿನ್ನ ನಾಮದಲ್ಲಿ. Lord, we pray thee, let the stumbling block become a stepping stones for him, O God. ಎಡವುವಂತ ಎಲ್ಲ ಕಲ್ಲುಗಳು ಕರ್ತನ ದೇವರೇ ಹೆಜ್ಜೆ ಇರುವಂತ ಕಲ್ಲುಗಳಾಗಲಿ. Lord, we pray that, Lord, prosper them, O God. ಕರ್ತನೆ, ಅಭಿವೃದ್ಧಿ ಪಡಿಸು ಎಲ್ಲರನ್ನ. Lord, we pray that you are coming very soon. You are coming very soon. ನಿನ್ನ ಒಂದು ಬರುವಿಕೆ ತುಂಬಾ ಸಮೀಪವಾಗಿದೆ. Make every one of us holy and blameless, spotless in your sight, O God. ನಮ್ಮ ಪ್ರತಿಯೊಬ್ಬರನ್ನು ದೋಷರಹಿತವಾಗಿ ಕರ್ತನ ದೇವರೇ ಚುಕ್ಕೆ ಇಲ್ಲದಂತೆ ಕರ್ತನೆ ಪರಿಶುದ್ಧವಾಗಿರುವಂತೆ ನಮಗೆ ಸಹಾಯ ಮಾಡಿಸಿದ್ದಾಗುವುದಕ್ಕೆ. We give all the